ಕಮ್ಮಿಯಾಗ್ತದೆ ಗಾಡಿ ಗಾಡಿ Puri, puri. Ini kamu jangan ya. ಅಂದ ಅವ ನಮ್ಮ ತಿರ್ತೆ ಒಂದು ತೊಡ ನನ್ನದೇ ಪ್ರಸಾದ್ ಹಿಂದಿಗಡೆ ಸರ್ ಇಲ್ಲಿ ಇಡುವ ಇಡ್ಬೇಕಾ ಸರ್ ಹೇಳಿ
ದೀಪಜ್ವಾಲೆ ಬರ್ತಾ ಇದೆ. ಅನಂತ ಪದ್ಮನಾಭ ದೇವಸ್ಥಾನ ಬೆಳಗಾವಿ ಇಲ್ಲಿಂದ ದೀಪಜ್ವಾಲೆ ಬರ್ತಾ ಇದೆ. ಆತ್ಮೀಯವಾದ ಸ್ವಾಗತ ಹಾಗೆ ಧನ್ಯವಾದಗಳು. ಕಲಿಸಿ ಕೊಡ್ತೇವೆ ಅಲ್ಲ ಅಲ್ಲಿಗೆ ಬೇರೆ ಸರ್
ರಮೇಶ್ ಅರವಿಂದ್ ಸರ್ ಇವರನ್ನ ಈ ಕಡೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. So let's welcome ರಮೇಶ್ ಅರವಿಂದ್ ಸರ್. ಇನ್ನಷ್ಟು ಸದ್ದು ಕೇಳ್ತಾ ಇಲ್ಲ. ನಾನು ರೆಡಿ 1 2 3 ಸ್ಟಾರ್ಟ್ ಹೇಳ್ತೀನಿ. ಅಷ್ಟೊತ್ತಿಗೆ ಈ ಸದ್ದು ಜೋರಾಗಿ ಬರಬೇಕು. ಚೆಂಡೆ ವಾದನಕ್ಕಿಂತ ಜೋರಾದ ಸ್ವರ ಶಬ್ದ ಈಗ ಕೇಳಬೇಕು. ಬನ್ನಿ ವಿಷಯಾರ್ಥ ಮೊಬೈಲ್ ಜೋರು ಬ್ಯಾಕ್ ಬರ್ಬೇಡ. ಓಕೆ, ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಜನತೆ ಸಂಸ್ಥೆ, ಅದು ಮುಳಿಯಾ ಜುವೆಲ್ಲರ್ಸ್, ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ಮತ್ತಷ್ಟು ವಿಭಿನ್ನತೆ ಮತ್ತು ವಿಶಾಲವಾಗಿ ಅನಾವರಣಗೊಳ್ತಾ ಇರುವಂತದ್ದು ನಮ್ಮ ನೂತನ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್. ವಿಶೇಷವಾಗಿ ಮಾಡೋಣ. ಆಡಿಯನ್ಸ್, ನಿಮ್ಮ ಹತ್ರ ಎಲ್ಲರ ರಿಕ್ವೆಸ್ಟ್, ನಾವು 10 ಇಂದ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಹೊಸ ಶೋರೂಮ್ ಹೇಗಿದೆ ಅಂತ ನಾವೆಲ್ಲರೂ ಕೂಡ ಅನಾವರಣ ಮಾಡ್ತೀವಿ. 9 ನೆಕ್ಸ್ಟ್ 8 7 6 5 4 3 2 1 ಯಾವಾಗ್ಲೂ ಇರುತ್ತೆ ಈ ತುಳುನಾಡಿನ.
ಮಾಡ್ತಾ ಇರುವಂತದ್ದು. ಇದು ನಮ್ಮ ಮುಳಿಯ ಸಂಸ್ಥೆಯ ವಿಶೇಷ ಅಂದ್ರೆ ಆರಂಭ ಆಗುವಂತಹ ಸಮಯದಲ್ಲಿ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ 81 ಗ್ರಾಮಗಳಿಂದ ಈ ದೀಪಗಳನ್ನ ತಂದಿದ್ವಿ. ಇದೀಗ ಮತ್ತೆ ಈ ಕ್ರಮವನ್ನ ಈ ಬಾರಿ ಕೂಡ ನಾವು ಜಾರಿಗೊಳಿಸಿರುವಂತದ್ದು. ಈಗಾಗಲೇ ಎಲ್ಲ ದೀಪಗಳನ್ನ ಕ್ರೋಢೀಕರಿಸಿ ಐಕ್ಯಗೊಳಿಸಾಗಿದೆ. ಆ ಐಕ್ಯಗೊಳಿಸಿರುವ ದೀಪವನ್ನ ತಾವು ಪ್ರಜ್ವಲಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನೂತನ ಮುಳಿಯದ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಶೋರೂಮ್ ಅನ್ನ ದಯವಿಟ್ಟು ಸರ್ ತಾವು ಈ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. दीपमूले स्थितो ब्रह्मा दीपमध्ये जनार्दनः दीपाग्रे शङ्करः प्रोक्तः सन्ध्यादीप नमोस्तुते सन्ध्यादीप नमोस्तुते. ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಾಗಿದೆ. ಇನ್ ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ಶೋರೂಮ್ ಹಿಂಭಾಗದಲ್ಲಿ ಒಂದು ಬಹಳ ಅದ್ಭುತವಾಗಿರೋ ವೇದಿಕೆ ಸಿದ್ಧವಾಗಿದೆ. ಆ ವೇದಿಕೆಯ ಕಡೆಗೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ. ಬನ್ನಿ ನಾವೆಲ್ಲರೂ ಕೂಡ ವೇದಿಕೆ ಬಳಿ ಹೋಗೋಣವಾ? ಎಲ್ರು ತಯಾರಾಗಿದ್ದೀರಲ್ಲ? ಹೋಗೋಣ ಅಲ್ಲ? ಎಸ್, ಎಲ್ರು ಕೂಡ ವೇದಿಕೆಯ ತೋರಿಸಿ ಮೊಬೈಲ್ ಮಕ್ಕಳಿಗೆ ನೋಡಕ್ಕೆ ಕೆಲಸ ಮಕ್ಕಳಿಗೆ any gold shops also. Yes, this is India first so they ಆರಾಮ್ ಸೆ ಕಾಟಾಡ್ಕೊಂಡಿರ್ತಾರೆ. ಅವರು ಹೊರಡೋದಿಲ್ಲ ಅಂಗಡಿಯಿಂದ. Hello all. ರೆಸ್ಟ್ ರೂಮ್ ಅಲ್ಲ, ರೆಸ್ಟ್ ರೂಮ್ ಎಷ್ಟು ಫ್ಲೋರ್ ಸರ್ ಇದು? 2 ಫ್ಲೋರ್ ಅಂದರೆ ಟೋಟಲ್ 5 ಫ್ಲೋರ್ಸ್ ಇದ್ದಾವೆ. ಮೇಲ್ಗಡೆ ಊಟದ ಮಧ್ಯಾಹ್ನ ಊಟಕ್ಕೆ ಇದೀಗ ಸೆಕೆಂಡ್ ಫ್ಲೋರ್ ಗ್ರೌಂಡ್ ಸಿಲ್ವರ್ ಆ್ಯಂಡ್ ಚೈನ್ಸ್ ಮತ್ತು ಇದಕ್ಕೆ ಮೇಲೆ ಇನ್ನೊಬ್ಬರದ್ದು ಆಫೀಸ್ ಇದೆ. ಅದರ ಮೇಲ್ಗಡೆ ನಮ್ಮದು ಊಟದ್ದು ಕಸ್ಟಮರಿಗೆ ಊಟದ್ದು.
ಆಚಾರ್ಯರನ್ನ ವೇದಿಕೆ ಮೇಲೆ ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾನು ಹೇಳಿದ ಹಾಗೆ ಕನ್ನಡದ ಚಂದನ ವನದಲ್ಲಿ ಒಂದಷ್ಟು ಸಿನಿಮಾಗಳ ಮೂಲಕ ನಮ್ಮೆಲ್ಲರಿಗೂ ಫೇವ್ರೇಟ್ ಆಗಿರುವಂತಹ ಸ್ಟಾರ್ ಇವರು. ಇವತ್ತು ನಮ್ಮ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಬ್ರಾಂಡ್ ಅಂಬಾಸಿಡರ್ ಇವರು. ಇವರು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ರಮೇಶ್ ಅರವಿಂದ್ ಸರ್. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅನ್ನುವಂತಹ ಮಾತಿನ ಮೂಲಕ ದೇವಾಲಯಗಳ ನಾಡು ಹಾಗೆ ಒಂದಷ್ಟು ಪರಂಪರೆಗಳನ್ನು ಸಾರಿಕೊಂಡು ಬಂದಿರುವಂತಹ ಬೆಳ್ತಂಗಡಿ ತಾಲೂಕಿದು. ವಿಶೇಷವಾದ ವಿಭಿನ್ನವಾದ ಒಂದಷ್ಟು ತಾಣಗಳನ್ನು ಒಳಗೊಂಡಿರುವಂತಹ, ನಾವೆಲ್ಲರೂ ನಮ್ಮ ಅಚ್ಚ ತುಳುವಿನಲ್ಲಿ ಬೋಲ್ತೇರ್ ಅಂತ ಕರೀತೇವೆ. ನಮ್ಮ ಬೆಳ್ತಂಗಡಿ ತಾಲೂಕಿನ ಹಿರಿಮೆ ಇಂತಹದೆ. ಹಾಗೆ ಚಿನ್ನಾಭರಣಗಳಲ್ಲಿ ಕೂಡ ವಿಶೇಷವಾದ ಸಂಸ್ಥೆ ಸ್ಥಾಪನೆ ಆಗಿದೆ ಅಂದರೆ ಅದು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಳ್ತಂಗಡಿ. ಇದೀಗ ನಮ್ಮ ಮುಳಿಯ ಡೈಮಂಡ್ಸ್ ಸಂಸ್ಥೆ ವಿಶೇಷವಾಗಿ ಮತ್ತಷ್ಟು ವಿಶಾಲ ಮತ್ತು ವೈವಿಧ್ಯಮಯವಾಗಿ ನಿರ್ಮಾಣಗೊಂಡು ಈ ದಿನ ರಮೇಶ್ ಅರವಿಂದ್ ಸರ್ ಇವರ ಹಸ್ತದಿಂದ ಶುಭಾರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಕೂಡ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಾನು ನಿಮ್ಮ ನಿರೂಪಕಿ ಪ್ರಜ್ಞಾ ಒಡಿಲ್ನಾಳ ಮತ್ತೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಯಬೇಕು ಅಂದರೆ ದೇವರ ಆಶೀರ್ವಾದ ಖಂಡಿತ ಬೇಕು. ನಾವು ತುಳುವರಾಗಿ ಇಲ್ಲಿ ದೈವ ದೇವರುಗಳನ್ನ ಮನಸಾರೆ ಪ್ರಾರ್ಥಿಸ್ತೇವೆ, ಆರಾಧಿಸ್ತೇವೆ. ಹಾಗೆ ಪ್ರಥಮ ಪೂಜೆಯನ್ನ ನಮ್ಮ ಮಹಾಗಣಪತಿ ದೇವರಿಗೆ ಸಲ್ಲಿಸ್ತೇವೆ. ಹಾಗಾಗಿ ಮೊದಲಿಗೆ ಇದೀಗ ವೇದಿಕೆ ಮೇಲೆ ಪ್ರಾರ್ಥನೆ. ನಾವೆಲ್ಲರೂ ಕಂಡಿರುವಂತಹ ಅದ್ಭುತವಾದ ಗಾಯಕಿ ನಮ್ಮ ಜೊತೆಗಿರುವಂಥದ್ದು ಅನನ್ಯ ಭಟ್. ಎದೆ ತುಂಬಿ ಹಾಡುವೆನು ಸರಿಗಮಪ ಖ್ಯಾತಿಯ ಗಾಯಕಿ ಅನನ್ಯ ಭಟ್ ಇವರು ವೇದಿಕೆ ಮೇಲೆ ಪ್ರಾರ್ಥನೆಗಾಗಿ. महागणपति मनसा स्मरामि, महागणपति मनसा स्मरामि, महागणपति मनसा स्मरामि, वसिष्ठवामदेवादिवन्दित महागणपति महाकाव्यनाटकदी प्रियं मूषिकवाहन मोदका प्रियं पप्प मग मरि सनि सरि स प मग म पादनि सरि ग म मरि सनि सनि प म सानि प म ग म नि प मरि ग मरि रि स रे स सानि प म ग मरि सरि ग महागणपति मनसा स्मरामि, वसिष्ठवामदेवादिवन्दित महागणपति ಭಗವಂತನ ಆಶೀರ್ವಾದವನ್ನ ಮತ್ತೊಮ್ಮೆ ನಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ನಮ್ಮೆಲ್ಲರ ಯಶಸ್ಸಿಗಾಗಿ ಜೊತೆಗೂಡಿ ಕೇಳೋಣ ಅನ್ನುವಂತಹ ಮನವಿಯ ಮೂಲಕ ಆತ್ಮೀಯರೇ, ಕಾರ್ಯಕ್ರಮ ಅಂದ ಮೇಲೆ ನಮ್ಮ ವೇದಿಕೆ ಮೇಲೆ ಅತಿಥಿಗಳ ಆಸನವನ್ನ ಸ್ವೀಕಾರ ಆಗಿರುತ್ತೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ನಮ್ಮೆಲ್ಲರೂ ಕೂಡ ಬಂದು ಭಾಗವಹಿಸಿರ್ತೇವೆ. ಬಂದಿರುವಂತಹ ಎಲ್ಲರನ್ನ ಕೂಡ ಬಾಯಿ ಮಾತಿನ ಸೊಗಡಿನ ಮೂಲಕ ಸ್ವಾಗತಿಸಿದ್ರೆ ಅದೇ ಚೆನ್ನ ಅಂತ ಬಲ್ಲವರು ಹಿರಿಯರು ಯಾವಾಗಲೂ ಹೇಳ್ತಾರೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರನ್ನ ಕೂಡ ಬಾಯಿ ಮಾತಿನ ಸೊಗಡಿನ ಮೂಲಕ ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿ. ವಿಶೇಷವಾಗಿ ಇವತ್ತು ನಮ್ಮ ಕೃಷ್ಣ ನಾರಾಯಣ್ ಸರ್ ಮತ್ತು ಅಶ್ವಿನಿ ಮೇಡಮ್ ಇವರ ಪುತ್ರ ಮುಕುಂದ ಶ್ಯಾಮ್ ಅವರು ವೇದಿಕೆ ಮೇಲೆ ಬಂದು ನಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಬನ್ನಿ, ಇವರನ್ನ ನಾವು ವೇದಿಕೆ ಮೇಲೆ ಸ್ವಾಗತಿಸೋಣ. ಸ್ವಾಗತದ ಮಾತುಗಳಿಗಾಗಿ ಇದೀಗ ಸ್ವಾಗತದ ಮಾತು ಮುಕುಂದ ಶ್ಯಾಮ್ ಇವರ ಧ್ವನಿಯಲ್ಲಿ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ತಾಲೂಕು
ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಹೆಸರುವಾಸಿ ಬೆಳ್ತಂಗಡಿ ತಾಲೂಕು. 7 ವರ್ಷಗಳ ಹಿಂದೆ ಈ ಊರಿನಲ್ಲಿ ಜ್ಯುವೆಲ್ರಿ ಶೋರೂಮ್ ಪರಿಚಯಿಸಿದ ನಿಮ್ಮೆಲ್ಲರ ಮನಗೆದ್ದು ಇವತ್ತು ವಿಸ್ತೃತ ಶೋರೂಮ್ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ರೀಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಅತಿಥಿ ದೇವೋ ಭವ ಎಂಬಂತೆ ನೆರೆದಿರುವವರನ್ನು ಸ್ವಾಗತಿಸುವ ನಮ್ಮ ಆದ್ಯ ಕರ್ತವ್ಯ. 6 ಭಾಷೆಗಳಲ್ಲಿ ನಟನೆಯ ಕೌಶಲ್ಯವನ್ನು ಪ್ರದರ್ಶಿಸಿದ ಉತ್ತಮ ನಟ, ನಿರ್ದೇಶಕ, ಸ್ಕ್ರೀನ್ ರೈಟರ್, ಟೆಲಿವಿಷನ್ ಪ್ರೆಸೆಂಟರ್, 140 ಸಿನಿಮಾಗಳಲ್ಲಿ ನಟಿಸಿ ಇನ್ನಷ್ಟು ಸಿನಿಮಾಗಳನ್ನು ನೀಡುತ್ತಿರುವ ರೀಸನ್ ಫಾರ್ ಬೀಯಿಂಗ್ ಈ ವಿಷಯವನ್ನು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಮ್ಮ ಯುವ ಜನಾಂಗಕ್ಕೆ ಪಸರಿಸುತ್ತಾ ಇರುವ ನಮ್ಮೆಲ್ಲರ ಚಾಕ್ಲೇಟ್ ಹೀರೋ ಶ್ರೀಯುತ ರಮೇಶ್ ಅರವಿಂದ್ ಅವರು ನಮ್ಮ ಮುಳಿಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಬೆಳ್ತಂಗಡಿ, ನಮ್ಮ ಮುಳಿಯಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನೂ ಜೋರಾದ ಚಪ್ಪಾಳೆ ರಮೇಶ್ ಅರವಿಂದ್ ಅವರಿಗೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಳಿಯ ಸಂಸ್ಥೆಯ ಆಡಳಿತ ನಿರ್ದೇಶಕ ಸ್ವಚ್ಛ ಪುತ್ತೂರಿನ ರೂವಾರಿ ಶ್ರೀ ಕೃಷ್ಣನಾರಾಯಣ ಮುಳಿಯವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಒಲವಿನ ಸ್ವಾಗತಗಳು. ಮುಳಿಯ ಸಂಸ್ಥೆಯ ಚೇರ್ಮನ್, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿಯ ಪೂರ್ವ ಅಧ್ಯಕ್ಷ, ದೇವಾಲಯ ಸಂವರ್ಧನಾ ಸಮಿತಿಯ ಪ್ರಮುಖ, ಪುತ್ತೂರಿನ ಧಾರ್ಮಿಕ ಶಿಕ್ಷಣದ ರೂವಾರಿ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅವರಿಗೂ ಸ್ವಾಗತಗಳು. ಮುಳಿಯ ಸಂಸ್ಥೆಯ ನಿರ್ದೇಶಕಿಯರಾದ ಶ್ರೀಮತಿ ಅಶ್ವಿನಿ ಕೃಷ್ಣ ಮುಳಿಯ ಹಾಗೂ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಮುಳಿಯ ಹಾಗೂ ಡಾಕ್ಟರ್ ಶ್ಯಾಮ್ ಸುಂದರ್ ಹಾಗೂ ಡಾಕ್ಟರ್ ವಿದ್ಯಾ ಸರಸ್ವತಿ ಮುಳಿಯ ಇವರಿಗೂ ಸ್ವಾಗತಗಳು. ಇಂದಿನ ದೀಪ ಪ್ರಜ್ವಲನೆಗೆ 81 ದೇವಸ್ಥಾನಗಳ ಮುಖ್ಯಸ್ಥರು ಅತ್ಯಂತ ಪ್ರೀತಿಯಿಂದ ಜ್ಯೋತಿಯನ್ನು ತಂದು ಒದಗಿಸಿ ನೆರವೇರಿಸಿದ್ದಾರೆ. ನಿಮಗೆಲ್ಲರಿಗೂ ಸ್ವಾಗತಗಳು. ಕಾರ್ಯಕ್ರಮವನ್ನು ಚಂದಗೊಳಿಸಲು ಬೆಳ್ತಂಗಡಿ ತಾಲೂಕಿನ ನಮ್ಮೆಲ್ಲ ಗ್ರಾಹಕ ಬಂಧುಗಳು, ಹಿತೈಷಿಗಳು ಹಾಗೂ ಮುಳಿಯ ಮನೆಯ ನೆಂಟರು, ಶ್ರೀಯುತ ರಮೇಶ್ ಅರವಿಂದ್ ಅವರ ಅಭಿಮಾನಿಗಳು ಎಲ್ಲರಿಗೂ ಪ್ರೀತಿಯ ಆಹ್ವಾನಕ್ಕೆ ಸ್ಪಂದಿಸಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮುಳಿಯ ಸಂಸ್ಥೆಯ ಪರವಾಗಿ ಮನದಾಳದ ಸ್ವಾಗತಗಳು. ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರೇ, ಮುಳಿಯ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳೇ, ನಿಮಗೆಲ್ಲರಿಗೂ ಒಲವಿನ ಸ್ವಾಗತಗಳು. ಶ್ರೀಯುತ ರಮೇಶ್ ಅರವಿಂದ್ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಸ್ವಾಗತ ಜ್ಯೋತಿಯಾಗಿ ನೀಡಬೇಕೆಂದು ಚೇರ್ಮನ್ ಕೇಶವ ಪ್ರಸಾದ್ ಮುಳಿಯ ಹಾಗೂ ಕೃಷ್ಣನಾರಾಯಣ್ ಮುಳಿಯ ಅವರಿಗೆ ಕೇಳಿಕೊಳ್ಳುತ್ತೇನೆ. ಅತಿಥಿಗಳಾಗಿ ಬಂದವರೆಲ್ಲರೂ ನಮ್ಮ ಮುಳಿಯ ಸಂಸ್ಥೆಯ ಸ್ನೇಹಿತರಾಗಿ, ಹಿತೈಷಿಗಳಾಗಿ ಹಾಗೂ ಗ್ರಾಹಕರಾಗಿ ಸದಾ ಸಂತೋಷವನ್ನು ಪಸರಿಸೋಣ ಎಂದು ಆಶಿಸುತ್ತಾ ಧನ್ಯವಾದಗಳು. ಸೊಗಸಾದ ಸ್ವಾಗತಕ್ಕೆ ನಮ್ಮಿಂದ ಕೂಡ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮುಕುಂದ ಶ್ಯಾಮ್ ಅವರೇ. ಹಾಗೆ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆ ನಡೆದು ಬಂದಿರುವಂತಹ ಹಾದಿಯನ್ನೊಮ್ಮೆ ಸಿಂಹಾವಲೋಕನ ಮಾಡಿ ನೋಡಬೇಕಾಗಿದೆ. ಈಗ ಪ್ರಾಸ್ತಾವಿಕ ಮಾತುಗಳಿಗಾಗಿ ವೇದಿಕೆ ಮೇಲೆ ನಾನು ಆಹ್ವಾನಿಸ್ತಾ ಇದ್ದೇನೆ ನಮ್ಮೆಲ್ಲರ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ವೇಣು ಶರ್ಮಾ ಸರ್ ಇವರನ್ನ. ಬಂದಿರುವ ಎಲ್ರಿಗೂ ನಮಸ್ಕರಿಸುತ್ತಾ, 7 ವರ್ಷಗಳ ಹಿಂದೆ ಸರಿಯಾಗಿ ಜೂನ್ 8 ನಮ್ಮ ಬೆಳ್ತಂಗಡಿಯ ಮುಳಿಯದ ಪ್ರಯಾಣ. ವಿಶೇಷ ಅಂದರೆ ಸಂಸ್ಥೆಗೆ 81 ವರ್ಷ ಆಯಿತು. 81 ಗ್ರಾಮಗಳಿರುವ ಬೆಳ್ತಂಗಡಿಯ ದೇವಸ್ಥಾನಗಳಿಂದ, ನಾವು ನಂಬಿರುವ ಆರಾಧನಾ ಕ್ಷೇತ್ರದಿಂದ ದೀಪಗಳನ್ನು ತಂದು 7 ವರ್ಷಗಳ ಹಿಂದೆ ಬೆಳ್ತಂಗಡಿ ಶೋರೂಮ್ ಉದ್ಘಾಟನೆ ಆಯಿತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನೂತನ ರಾಯಭಾರಿ, ಹಲವಷ್ಟು ಸಿನಿಮಾಗಳನ್ನು ನೀಡಿದ, ರಾತ್ರಿ ಹೊತ್ತಿಗೆ ನಮ್ಮನ್ನು ಕನಸುಗಳಿಗೆ ತೆಗೆದುಕೊಂಡು ಹೋದ, ಒಂದು ಶಬ್ದದ ಅಥವಾ ಒಂದು ವಾಕ್ಯದ ಕಥೆಯ ಮೂಲಕ ಹೇಳುತ್ತಾ ಇದ್ದಾಗ ಇಡೀ ಸಿನಿಮಾವನ್ನು ನಮಗೆ ನೆನಪಿಸುವ ನಮ್ಮ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ರಮೇಶ್ ಅರವಿಂದ್. ಆ್ಯಸ್ ಎ ಬ್ರ್ಯಾಂಡ್ ವಿ ರೆಸ್ಪೆಕ್ಟ್ ಹಿಮ್, ವಿ ಕನೆಕ್ಟ್ ಹಿಮ್. ಶುದ್ಧ ಚಾರಿತ್ರ್ಯದ ಹಿನ್ನೆಲೆಯಲ್ಲಿ
81 ವರ್ಷಗಳ ಪರಂಪರೆಯ ನಂಬಿಕೆ, ವಿಶ್ವಾಸ ಮತ್ತು ಸದಾ ಸಂತೋಷ ನೀಡುವ ಬ್ರ್ಯಾಂಡ್ ಜೊತೆಗೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಸ್ವಲ್ಪ ವರ್ಷ ಹಿಂದೆ, 4 ವರ್ಷ ಹಿಂದೆ, ನಮ್ಮ ಗಡಾಯಿ ಕಲ್ಲಿಗೆ ನಾವೊಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಇಡೀ ಗಡಾಯಿ ಕಲ್ಲಿಗೆ ಚಿನ್ನ ಆದಾಗ ತುಂಬ ಜನ ವಾಟ್ಸಪ್ಪಲ್ಲಿ ಹೇಳಿದ್ರು ಗಡಾಯಿ ಕಲ್ಲಿಗೆ ಚಿನ್ನ ಹಾಕಿದರು ಅಂತ. ಸೊ ಅದೊಂದು ಅಧ್ಯಾಯ, ಅದನ್ನು ನೆನಪಿಸ್ಕೊಂಡ್ರು ಅವರು. ಗಡಾಯಿ ಕಲ್ಲನ್ನು ಇಂಟರ್ನೆಟ್ ಮೂಲಕ ಇಲ್ಲಿ ಎಲ್ಲಷ್ಟು ಶೂಟ್ ಮಾಡಿದ್ದಾರೆ, ನೆನಪಿಸ್ಕೊಂಡ್ರು. ಹೀಗೆ ಮಾತಾಡಿದಾಗ ಇವತ್ತು ರಮೇಶ್ ಅರವಿಂದ್ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕೇವಲ ವ್ಯವಹಾರ ಅಲ್ಲ, ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಸಮಾಜದ ಜೊತೆಗೆ ವ್ಯಾವಹಾರಿಕವಾಗಿ ಶುದ್ಧ ಚಿನ್ನವನ್ನು ಮತ್ತು ನಿಜವಾದ ಬೆಲೆಯಲ್ಲಿ, ಅಂದರೆ ಗ್ರಾಹಕರನ್ನು ಮೋರ್ ದೆನ್ ದ ರಿಯಲ್ ಪ್ರೈಸ್ ಅಂತ ಅವರಿಗೆ ಸಂತೋಷ ನೀಡುವ ನಿಟ್ಟಿನಲ್ಲಿ ಮುಳಿಯ ಹೊಸ ಹೆಜ್ಜೆ ಇಟ್ಟಿದೆ. ಸಾಧಿಸಿದ್ದು ಇಷ್ಟು, ಸಾಧಿಸಬೇಕಾದ್ದು ಮತ್ತಷ್ಟು ಹೇಳುತ್ತಾ ವೇದಿಕೆಯನ್ನು ಕೃಷ್ಣಾರಾಯಣ್ ಮುಳಿ ಅವರಿಗೆ ನೀಡ್ತಾ ಇದ್ದಾನೆ. ಪ್ರಾಸ್ತಾವಿಕ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಹಾಗೆ ಮುಳಿಯದ ಈ ವಿಸ್ತೃತ ಹಾಗೆ ವಿಶಾಲವಾದ ಮಳಿಗೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಬೇಕಾಗಿದೆ, ತಿಳಿದುಕೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಕೃಷ್ಣ ಪ್ರಸಾದ್ ಮುಳಿಯ ಸರ್, ಬನ್ನಿ ಇವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸೋಣ. ಬೆಳ್ತಂಗಡಿ ತಾಲೂಕಿನ ಆರಾಧ್ಯ ದೈವವಾಗಿರುವ ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ರಮೇಶ್ ಅರವಿಂದ್ ಅವರೇ, ನೆರೆದಿರುವ ಬೆಳ್ತಂಗಡಿಯ ನಮ್ಮ ಗ್ರಾಹಕ ಬಾಂಧವರೇ, ಮುಳಿಯ ಸಂಸ್ಥೆಯ ಮುಳಿಯ ಕುಟುಂಬದ ಹಿತೈಷಿಗಳೇ, ಬಾಂಧವರೇ, 7 ವರ್ಷಗಳ ನಂತರ ಮುಳಿಯ ಸಂಸ್ಥೆಯನ್ನು ಬೆಳ್ತಂಗಡಿ ತಾಲೂಕಿಗೆ ರೀಪ್ರೆಸೆಂಟ್ ಮಾಡಲು ಬಹಳಷ್ಟು ಹೆಮ್ಮೆ ಎನಿಸುತ್ತಿದೆ. ಭಗವಾನ್ ಕೃಷ್ಣ ಹೇಳಿದ್ದಾನೆ, ಕರ್ಮಾಣ್ವೇ ನ್ಯೂಯೇ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಹಾಗೆ ಮುಳಿಯ ತನ್ನ 81 ವರ್ಷದ ಒಂದು ಇತಿಹಾಸದಲ್ಲಿ ಗ್ರಾಹಕರನ್ನು ಮಧ್ಯದಲ್ಲಿಟ್ಟು ಕಸ್ಟಮರ್ ಸೆಂಟ್ರಿಕ್ ಅಂತ ಹೇಳ್ತಾರೆ, ಗ್ರಾಹಕರನ್ನು ಮುಖ್ಯವಾಗಿಟ್ಟುಕೊಂಡು ಗ್ರಾಹಕರಿಗೆ ಉತ್ತಮವಾದ ಚಿನ್ನ, ಹಾಗೆ ಉತ್ತಮವಾದ ಡಿಸೈನ್ ಅಥವಾ ಉತ್ತಮವಾದ ಸರ್ವೀಸ್ ಇದನ್ನು ನೀಡ್ತಾ 1944ರಲ್ಲಿ ನನ್ನ ಅಜ್ಜ ಆದ ಮುಳಿಯ ಕೇಶವ ಭಟ್ರು ಪ್ರಾರಂಭಿಸಿ, ಅದರ ನಂತರ ನನ್ನ ದೊಡ್ಡ ತಂದೆಯಾದ ಮುಳಿಯ ಕೃಷ್ಣ ಭಟ್ರು ಅದನ್ನು ಮುಂದುವರಿಸಿಕೊಂಡು ಬಂದರು. ಹಾಗೆ ನಂತರ ನನ್ನ ತಂದೆ ಮುಳಿಯ ಶ್ಯಾಮ್ ಭಟ್ರು ಮುಂದುವರಿಸಿದ್ರು. ಹಾಗೆ ನಂತರ ನನ್ನ ಅಣ್ಣ ಕೇಶವ ಪ್ರಸಾದ್ ಮತ್ತು ನಾವು ಒಟ್ಟಿಗೆ ಸೇರಿ 1994ರಿಂದ 2000ದಿಂದ ಇಲ್ಲಿವರೆಗೆ ಬೇರೆ ಬೇರೆ ಮಜಲುಗಳಲ್ಲಿ 2008ರಲ್ಲಿ ಮಡಿಕೇರಿಯಲ್ಲಿ, 2009ರಲ್ಲಿ ಗೋಣಿಗೊಪ್ಪದಲ್ಲಿ, 11ರಲ್ಲಿ ಪುತ್ತೂರಲ್ಲಿ ದೊಡ್ಡ ಮಳಿಗೆ, 12ರಲ್ಲಿ ಬೆಂಗಳೂರು, ಹಾಗೆ 2018ರಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿ ಗ್ರಾಹಕ ಸ್ನೇಹಿಯಾಗಿ, ಗ್ರಾಹಕ ಮುಖಿಯಾಗಿ ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಹೇಳಿದಾಗೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಫಲದ ಬಗ್ಗೆ ಚಿಂತಿಸಬೇಡ ಅಂತ ಭಗವಾನ್ ಕೃಷ್ಣ ಹೇಳಿದ್ದಾನೆ. ಹಾಗೆ ಇಲ್ಲಿ ಇದೀಗ ಹೊಸತನಗಳನ್ನು ಮುಂದೆ ತರಲಿಕ್ಕೆ, ಗ್ರಾಹಕರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಮುಳಿಯ ಎಂದು ಇದೆ. ಹಾಗೆ ಇದೀಗ ನಮ್ಮ ಸಂಸ್ಥೆಯಲ್ಲಿ ಹೊಸ ಒಂದು ಡೈಮಂಡ್ ಟೆಸ್ಟಿಂಗ್, ಲ್ಯಾಬ್ ಗ್ರೋನ್ ಡೈಮಂಡ್ ಟೆಸ್ಟಿಂಗ್ ಇದನ್ನು ಪರಿಚಯಿಸುತ್ತಿದ್ದೇವೆ. ಇದರಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಅಂದರೆ ಫ್ಯಾಕ್ಟ್ರಿಯಲ್ಲಿ ಈಗ ಡೈಮಂಡ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಅದಕ್ಕೂ ನಮಗೆ ಭೂಮಿಯಲ್ಲಿ ಸಿಗುವ ಡೈಮಂಡಿಗೂ ಸಹ ಏನೇ ವ್ಯತ್ಯಾಸ ಇರುವುದಿಲ್ಲ. ಆದರೆ ಲ್ಯಾಬ್ ಗ್ರೋನ್ ಡೈಮಂಡ್ ನಿಮಗೆ ಮುಂದೆ ಸಮಯ ಹೋದ ಹಾಗೆ ಅದರ ವ್ಯಾಲ್ಯೂ ಕಮ್ಮಿ ಆಗ್ತದೆ, ನ್ಯಾಚುರಲ್ ಡೈಮಂಡಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಸೊ ಹಾಗೆ ಮುಳಿಯ ಅಂತ ಹೇಳಿದರೆ ಒಂದು ಟ್ರಸ್ಟ್, ನಂಬಿಕೆ. ಆ ಗ್ರಾಹಕರ ನಂಬಿಕೆಯನ್ನು ಮುಂದುವರಿಸಲು ಈ ಒಂದು ಹೊಸ ಟೆಸ್ಟಿಂಗ್ ಮೆಷಿನನ್ನು ನಾವು ಪರಿಚಯಿಸ್ತಾ ಇದ್ದೇವೆ.
ಹೀಗೆ ಹೇಳಿದಾಗೆ ಮುಳಿಯಾಂದ್ರೆ ಟ್ರಸ್ಟ್, ಹಾಗೆ ರಮೇಶ್ ಅರವಿಂದ್ರ ಅಂತ ಹೇಳಿದ್ರು ಸಹ ಎಲ್ರಿಗೂ ಟ್ರಸ್ಟ್. ಎಲ್ಲರೂ ಅವರನ್ನು ಒಂದು ನಾವು ರೋಲ್ ಮಾಡೆಲ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದೆ. ಅವರ ಮಾತು ಅತ್ಯಂತ ತೂಕವಾಗಿ ಇರ್ತದೆ. ಪ್ರತಿಯೊಂದು ಅವರ ಮೂವಿ ಆಗಿರ್ಬೋದು, ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಒಂದು ಮೆಸೇಜ್ ಇರ್ತದೆ. ಸೊ ನಾವು ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೇಳಲಿಕ್ಕೆ ಹೋದಾಗ ಅವರಿಗೆ ಖುಷಿಯಾದ ವಿಷಯ ಮುಖ್ಯವಾಗಿ ಏನಂತ ಹೇಳಿದರೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳುವಂಥ ಒಂದು ನಮ್ಮ ಕ್ಯಾಶ್ ಲೈನ್. ಮುಳಿಯದಲ್ಲಿ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳಿದರೆ ಯಾರು ನಮ್ಮ ಮುಳಿಯದ ಸಂಪರ್ಕಕ್ಕೆ ಬರ್ತಾರೋ ಅವರು ಸಂತೋಷವಾಗಿರಬೇಕು ಅಂತ ಹೇಳೋದು ಮುಳಿಯದ ಈಗ ಮೊದಲಿಂದಲೇ ಇರುವ ಧ್ಯೇಯ. ಅದು ಗ್ರಾಹಕರಾಗಿರ್ಬೋದು, ಅವರು ಬರೇ ಒಂದು ಚಿನ್ನ ತಗೊಳ್ಳಿಕ್ಕೆ, ಒಂದು ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ಬಂದದ್ದಲ್ಲ. ಅವರಿಗೆ ಏನೊಂದು ಅಗತ್ಯತೆ ಇದೆ, ಆ ಅಗತ್ಯತೆಯನ್ನು ಅರಿತುಕೊಂಡು ಅದಕ್ಕೆ ಬೇಕಾದ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ನಾವು ಕೊಡಬೇಕು ಅಂತ ಹೇಳೋದು ಮುಳಿಯದ ಧ್ಯೇಯ. ಅದೇ ರೀತಿಯಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ಬೋದು, ಯಾರೆಲ್ಲ ಮುಳಿಯದ ಸಂಪರ್ಕಕ್ಕೆ ಬರ್ತಾರೆ ಅವರು ಸಂತೋಷವಾಗಿರಬೇಕು ಅಂತ ಹೇಳೋದು ಧ್ಯೇಯ. ಹಾಗೆ ರಮೇಶ್ ಅರವಿಂದ್ ಅವರೊಟ್ಟಿಗೆ ನಾವು ಹೋದಾಗ ಅಲ್ಲಿ ಮಾತನಾಡುವಾಗ ಅವರಿಗೆ ಬಹಳಷ್ಟು ಖುಷಿಯಾದ ವಿಷಯ, ಯಾಕೆಂದರೆ ಅವರು ಸಂತೋಷವನ್ನುಂಟು ಮಾಡೋಣ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇರುವವರು. ಸೊ ಅಲ್ಲಿಗೆ ಇಮಿಡಿಯೇಟ್ ಇಬ್ಬರ ಇಥೋಸು ಸಹ ಕನೆಕ್ಟ್ ಆಯಿತು. ಸೊ ಆ ನಿಟ್ಟಿನಲ್ಲಿ ಈಗ ಅವರು ನಮ್ಮೊಂದಿಗೆ ಇಲ್ಲಿದ್ದಾರೆ. ಮೊನ್ನೆ ಏಪ್ರಿಲ್ 20ರಂದು ಪುತ್ತೂರಲ್ಲಿ ಹೊಸ ಶೋರೂಮನ್ನು ನಾವು ಜನತೆಗೆ ಸಮರ್ಪಿಸಿದ್ದೇವೆ. ಮೇ 2ಕ್ಕೆ ಮಡಿಕೇರಿಯಲ್ಲಿ ವಿಸ್ತೃತ ಶೋರೂಮ್, ಸಿಲ್ವರಿಯಾ ಶೋರೂಮ್ ಹಾಗೂ ಚಿನ್ನದ ವಿಸ್ತೃತ ಮಳಿಗೆಯನ್ನು ಸಮರ್ಪಿಸಿದ್ದೇವೆ. ಇದೀಗ ಇಲ್ಲಿ ಬೆಳ್ತಂಗಡಿಗೆ ವಿಸ್ತೃತ ಶೋರೂಮು ಹೊಸ ತನ್ನದೊಂದಿಗೆ ಸಮರ್ಪಿಸ್ತಾ ಇದ್ದೇವೆ. ಇನ್ನು ಇದೇ ರೀತಿಯಲ್ಲಿ ಮುಳಿಯವು ಬೆಳೆಯುತ್ತಾ 5 ಶೋರೂಮಿಂದ 50 ಶೋರೂಮ್, 50 ಶೋರೂಮಿಂದ 500 ಶೋರೂಮ್ ಆಗಿ ಒಂದು 50,000 ಕೋಟಿ ವ್ಯವಹಾರ ನಡೆಯುವಲ್ಲಿ ತಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಕೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ವೇದಿಕೆ ಮೇಲೆ ವಿಶೇಷವಾಗಿ ಆಭರಣಗಳ ಅನಾವರಣ ಹಾಗೆ ಆಭರಣಗಳ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿರುವಂಥದ್ದು. ಮುಖ್ಯವಾಗಿ ಸಂಸ್ಥೆಯ ಆಡಳಿತ ನಿರ್ದೇಶಕಿಯವರಾಗಿರುವಂತಹ ಅಶ್ವಿನಿ ಕೃಷ್ಣ ಮೇಡಮ್ ತಮ್ಮನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ವಿಶೇಷವಾಗಿ ಈ ದಿನ ಜೈನ ಸಮುದಾಯದ ಮಾಂಗಲ್ಯ ಸರವನ್ನು ನಾವು ಮೊದಲಿಗೆ ವೇದಿಕೆ ಮೇಲೆ ಅನಾವರಣಗೊಳಿಸ್ತಾ ಇರುವಂಥದ್ದು. ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಕುಳಿತಿರುವಂಥವರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಜೊತೆಗೆ ನಮ್ಮವರಾಗಿ ಈ ದಿನ ಬಂದು ಸೇರಿರುವಂಥವರು ರಮೇಶ್ ಅರವಿಂದ್ ಸರ್. ಇವರ ಹಸ್ತದಿಂದ ಜೈನ ಸಮುದಾಯದ ಮಾಂಗಲ್ಯ ಸರ ಅನಾವರಣ ಕಾರ್ಯಕ್ರಮ. ಜೋರಾದ ಚಪ್ಪಾಳಿಯನ್ನ ಕೊಟ್ಟು ನಾವೆಲ್ಲರೂ ಅನಾವರಣ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅನ್ನುವಂತಹ ಮಾಡಿಕೊಳ್ತಾ ವೇದಿಕೆ ಮೇಲೆ ಜೈನ ಸಮುದಾಯದ ಮಾಂಗಲ್ಯ ಸರದ ಅನಾವರಣ. ಧನ್ಯವಾದಗಳು. ಹಾಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಇನ್ನೊಂದು ಯುನೀಕ್ ಆಗಿರುವಂತಹ ಡಿಸೈನ್ ಯಾವುದು ಅಂತ ಕೇಳಿದರೆ ಅದು ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಉಂಗುರ, ಚಿನ್ನದ ಉಂಗುರ. ಇದು ಯುನೀಕ್ ಕಲೆಕ್ಷನ್ ನಮ್ಮ ಮುಳಿಯಾದಲ್ಲಿ ಸಿಗ್ತಾ ಇರುವಂಥದ್ದು. ಇದರ ಅನಾವರಣವನ್ನು ಕೂಡ ಮಾಡ್ತಾ ಇದ್ದೇವೆ, ಹಾಗೆ ಇದರ ಗ್ರಾಹಕರಿಗೆ ಇದನ್ನ ಹಸ್ತಾಂತರವನ್ನು ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ರಮೇಶ್ ಅರವಿಂದ್ ಸರ್ ತಾವು ಈ ಉಂಗುರವನ್ನ ವಿಶೇಷವಾಗಿ ಅನಾವರಣಗೊಳಿಸಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇದೊಂಥರ ವಿಶೇಷವಾಗಿರುವಂತಹ ಉಂಗುರ. ನಾವೆಲ್ಲರೂ ಪುತ್ತೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಆರಾಧಿಸ್ತೇವೆ. ಪುತ್ತೂರಿನ ದೇವಳದಲ್ಲಿ ಆರಾಧಿಸಲ್ಪಡುವಂತಹ ಆ ಮಹಾಲಿಂಗೇಶ್ವರನ ಸಿದ್ಧವಾಗಿರುವಂಥದ್ದು. ಆ ಉಂಗುರದ ಅನಾವರಣ ನಮ್ಮ ವೇದಿಕೆ ಮೇಲೆ ಆಗ್ತಾ ಇರುವಂಥದ್ದು. ಹಾಗೆ ಈ ಉಂಗುರವನ್ನ ನಾವು ಡಾಕ್ಟರ್ ಹರ್ಷಕುಮಾರ್ ಸರ್ ಇವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಹರ್ಷಕುಮಾರ್ ಸರ್ ತಮ್ಮನ್ನ ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಮಹಾಲಿಂಗೇಶ್ವರ ದೇವರ ಉಂಗುರವನ್ನ ಇವತ್ತು ಸ್ವೀಕರಿಸಲಿಕ್ಕಿದ್ದಾರೆ. ಹಾಗೆ ನಾವು
ಕೇಶವ್ ಪ್ರಸಾದ್ ಸರ್ ತಮ್ಮನ್ನ ಕೂಡ ಆಹ್ವಾನಿಸ್ತಾ ಇದ್ದೇನೆ. ಕೃಷ್ಣವೇಣಿ ಮೇಡಮ್ ತಮ್ಮನ್ನ ಕೂಡ ಆಹ್ವಾನಿಸ್ತಾ ಇದ್ದೇವೆ ವೇದಿಕೆ ಮೇಲೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಜೊತೆಯಾಗಿ ಈ ಒಂದು ಉಂಗುರವನ್ನ ಡಾಕ್ಟರ್ ಹರ್ಷಕುಮಾರ್ ಸರ್ ಇವರಿಗೆ ಹಸ್ತಾಂತರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಹರ್ಷಕುಮಾರ್ ರೈ ಇವರು ಈಗ ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಮೂರ್ತಿ ಇರುವಂತಹ ಬಂಗಾರದ ಉಂಗುರವನ್ನ ಸ್ವೀಕರಿಸ್ತಾ ಇದ್ದಾರೆ ರಮೇಶ್ ಅರವಿಂದ್ ಸರ್ ಇವರ ಕೈಯಿಂದ. ಮತ್ತೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ, ನಮ್ಮ ಜೊತೆ ಲೋಕೇಶ್ ಸರ್ ಇದ್ದಾರೆ. ಇವರು ಇವತ್ತಿನ ನಮ್ಮ ಪ್ರಥಮ ಗ್ರಾಹಕರಾಗಿರುವಂಥದ್ದು. ಚಿನ್ನಾಭರಣಗಳನ್ನ ಖರೀದಿ ಮಾಡಿರುವಂತಹ ನಮ್ಮ ಹೆಮ್ಮೆಯ ಪ್ರಥಮ ಗ್ರಾಹಕರು, ನಮ್ಮೆಲ್ಲರ ಹಿತೈಷಿಗಳು ಲೋಕೇಶ್ ಸರ್ ತಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ರಮೇಶ್ ಅರವಿಂದ್ ಸರ್ ಇವರ ಕೈಯಿಂದ ತಾವು ಖರೀದಿಸಿರುವಂತಹ ಈ ಆಭರಣಗಳನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಲೋಕೇಶ್ ಸರ್ ತಮಗೆ ಆದರಣೀಯವಾದ ಸ್ವಾಗತ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಪ್ರಥಮ ಗ್ರಾಹಕರು, ಈ ದಿನದ ಪ್ರಥಮ ಗ್ರಾಹಕರು ಲೋಕೇಶ್ ಸರ್ ಇವರಿಗೆ ಅನಂತ ಧನ್ಯವಾದಗಳನ್ನ ಬಡಿಲಿಗೆ ಅರ್ಪಿಸ್ತಾ ದಯವಿಟ್ಟು ತಾವು ಈ ದಿನದ ಚಿನ್ನಾಭರಣಗಳನ್ನ ರಮೇಶ್ ಅರವಿಂದ್ ಸರ್ ಇವರ ಕೈಯಿಂದ ಸ್ವೀಕರಿಸಬೇಕು ಅನ್ನುವಂತಹ ಮನವಿ. ನಾವೆಲ್ಲರೂ ಚಪ್ಪಾಳಿಯನ್ನ ಕೊಡೋಣ. ಎಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡುವಂತಹ ಶಕ್ತಿ ಭಗವಂತ ದೊರಕಿಸ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಣ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ವೇಣು ಶರ್ಮಾ ಸರ್ಗೆ. ಒಂದು ಸಣ್ಣ ಅನೌನ್ಸ್ಮೆಂಟ್. ಇವತ್ತು ಇನಾಗ್ರೇಷನ್ ನಮ್ಮದು ಹೊಸ ಶೋರೂಮ್ ವಿಸ್ತಾರ ಶೋರೂಮ್ ಆಯಿತು. ಇನ್ನು 1 ತಿಂಗಳು ನಮ್ಮ ಕಾರ್ಯಕ್ರಮ ಇರುತ್ತೆ. ಒಂದು ವಿಶೇಷ ಸ್ಕೀಮ್ ಇದೆ. ಯಾರು ನಮ್ಮ ಮಂತ್ಲಿ ಸ್ಕೀಮ್ ಇದೆ, ಮಂತ್ಲಿ ಸ್ಕೀಮ್ ಗೊತ್ತಲ್ಲ, 1000 ರೂಪಾಯಿಂದ ಎಷ್ಟು 10,000 20,000 ತನಕ. ನಮ್ಮದು 11 ಮಂತ್ ಆದಮೇಲೆ 12ನೇ ಮಂತಿನ ಸ್ಕೀಮನ್ನು ನಾವು ಕಟ್ತೀವಿ. ಅಂದರೆ 1 ವರ್ಷದ ಸ್ಕೀಮಲ್ಲಿ 1 ಮಂತಿನ ಸ್ಕೀಮ್ ಅಡ್ವಾಂಟೇಜ್ ಆಗಿರುತ್ತೆ. ಅದೊಂದು ವಿಶೇಷ ಅನೌನ್ಸ್ಮೆಂಟ್ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು, ಇವತ್ತು ನಮ್ಮ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆಗೆ ಯಾರೆಲ್ಲ ಗ್ರಾಹಕರು ಬಂದಿದ್ದೀರಾ ನೋಡಿ, ತಾವೆಲ್ಲರೂ ಒಂದು ಬಾರಿ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ಇಟ್ಟಿರುವಂಥದ್ದು. ಮುಳಿಯಾ ಕೇವಲ ಚಿನ್ನಾಭರಣ ಮಾತ್ರವಲ್ಲ, ನಾವು ಪ್ರಾಕೃತಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಪರಿಸರದ ಬಗ್ಗೆ ಅತೀವ ಪ್ರೇಮವನ್ನು ಹೊಂದಿರಬೇಕು, ನಮ್ಮ ಪರಿಸರವನ್ನು ನಾವೇ ಉಳಿಸುವವರಾಗಬೇಕು ಅನ್ನುವಂತಹ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಆ ಒಂದು ಘೋಷಣೆಯನ್ನು ಮೊಳಗಿಸ್ತಾ ಬಂದಿರುವಂತಹ ಸಮಸ್ತರಿಗೆ ಹಣ್ಣಿನ ಗಿಡಗಳನ್ನು ವಿತರಿಸ್ತಾ ಇರುವಂಥದ್ದು. ತಾವು ಸಂಪೂರ್ಣ ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿದ ಬಳಿಕ ಆ ಒಂದು ಹಣ್ಣಿನ ಗಿಡಗಳನ್ನು ಸ್ವೀಕರಿಸಿ ಮನೆಗೆ ತೆರಳಿ ತಮ್ಮ ತಮ್ಮ ಮನೆಯಲ್ಲಿ ಹಣ್ಣಿನ ಗಿಡಗಳನ್ನು ನಮ್ಮ ಮುಳಿಯಾ ಸಂಸ್ಥೆಯ ಹೆಸರಿನಲ್ಲಿ ನೆಟ್ಟು ಬೆಳೆಸಬೇಕು. ಆ ಮೂಲಕ ನಮ್ಮ ಪ್ರಕೃತಿಗೆ ನಾವು ಸಣ್ಣ ಕೊಡುಗೆಯನ್ನು ನೀಡೋಣ ಅನ್ನುವಂತಹ ಮನವಿಯನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ದಿನದ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೊಂದು ಗೌರವಾರ್ಪಣೆಯ ಸಂದರ್ಭವನ್ನು ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಈ ದಿನ ನವೀಕೃತ ಮಳಿಗೆಗೆ ವಿವಿಧ ಕಾಮಗಾರಿಗಳಿಗೆ ಶ್ರಮಿಸಿದ ಹಾಗೂ ಮುಳಿಯಾ ಸಂಸ್ಥೆಗೆ ವಿವಿಧ ವ್ಯವಸ್ಥೆಗಳ ಪೂರೈಕೆದಾರರು ಅಂದರೆ ಕನ್ಸಲ್ಟೆಂಟ್ಸ್ ಆಗಿರ್ಬೋದು, ವೆಂಡರ್ಸ್ ಆಗಿರ್ಬೋದು, ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಗೌರವಾರ್ಪಣೆಯನ್ನು ಮಾಡುವಂತಹ ಹೊತ್ತು. ಮೊದಲಿಗೆ ನಮ್ಮ 9 ಜನರನ್ನು ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಬಂದು ನಮ್ಮ ಕಡೆಯ ಪ್ರೀತಿಯ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ರಾಮ್ ಪ್ರಕಾಶ್ TS ಸರ್ ತಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಆರ್ಕಿಟೆಕ್ಟ್ ಹಾಗೆ ಪ್ರಾಜೆಕ್ಟ್ ಡಿಸೈನ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿಯ ಪರಿಕಲ್ಪನಾ ಇಲ್ಲಿಯ ಆರ್ಕಿಟೆಕ್ಟ್ ಆಗಿರುವಂಥವರು ರಾಮ್ ಪ್ರಕಾಶ್ TS ಸರ್, ತಮಗೆ ಸ್ವಾಗತ. ರವೀಶ್ ಸರ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಜಾರಾ ಕನ್ಸ್ಟ್ರಕ್ಷನ್ಸ್, ಸೊ ವೆಲ್ಕಮಿಂಗ್ ಯು ಟು ಹಿಯರ್. ಅಂಡ್ ಪ್ರವೀಣ್ ಸರ್, ಇಂಟೀರಿಯರ್ ಕಾಂಟ್ರಾಕ್ಟರ್ ಜಿಗ್ನಾಟಿಕ್ ಇಂಟೀರಿಯರ್ಸ್. ಹಾಗೆ ರವಿಕೃಷ್ಣ ಸರ್, ಇನ್ವರ್ಟರ್ UPS ವಿವಿಧ್ ಎನರ್ಜಿ ಸಿಸ್ಟಮ್. ದಯವಿಟ್ಟು ತಮ್ಮನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಸತೀಶ್ ಸರ್, ಫರ್ನಿಚರ್. ನಾಗೇಶ್ ಸರ್, ಶಾಮಿಯಾನ. ಸಂತೋಷ್ ಸರ್, ಬೋರ್ಡ್ ಆ್ಯಂಡ್ ಫ್ಲೆಕ್ಸ್. ಸುಮನ್ ಸರ್, ಬ್ರ್ಯಾಂಡಿಂಗ್. ಗಿರೀಶ್ ಸರ್, ಸೌಂಡ್ಸ್.
ತಮ್ಮನ್ನ ಇಷ್ಟು ಜನರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಬಂದು ಆಸೀನರಾಗಬೇಕು. ನಮ್ಮ ಮುಳಿಯ ಸಂಸ್ಥೆಯ ಇಷ್ಟು ಯಶಸ್ವಿ ಭರಿತವಾಗಿರುವಂತಹ ವ್ಯವಸ್ಥೆಗಳಲ್ಲಿ ಕೈ ಜೋಡಿಸಿರುವಂತಹ ನಮ್ಮ ಹೆಮ್ಮೆಯ ಎಲ್ಲ ಆತ್ಮೀಯರು ವೇದಿಕೆ ಮೇಲೆ ಆಸೀನರಾಗ್ತಾ ಇರುವಂಥದ್ದು ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ರಮೇಶ್ ಅರವಿಂದ್ ಸರ್ ತಾವು ಚಂದ್ರ ಮಡಿವಾಳ ಫ್ಯಾಬ್ರಿಕೇಶನ್, ಹಾಗೆ ನಿತೇಶ್ ಆ್ಯಂಡ್ ಹರೀಶ್ ಕಂಪ್ಯೂಟರ್ ಸರ್ವಿಸ್, ನಿತೇಶ್ ಹರೀಶ್ ಕಂಪ್ಯೂಟರ್ ಸರ್ವಿಸ್, ವಿಷ್ಣು ಸಿದ್ಧಿ CCTV, ವಿಷ್ಣು ಸಿದ್ಧಿ CCTV. ಜೊತೆ ಸೇರಿ ಈ ಗೌರವಾರ್ಪಣೆಯನ್ನ ಮಡಿಲಿಗೆ ಅರ್ಪಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಕೇಳಿರ್ಬೋದು, ನಮ್ಮ ಜೊತೆ ಸಹಭಾಗಿಗಳಾಗೋರು ಎಲ್ಲರೂ ಕೂಡ ನಮ್ಮವರಾಗಿರ್ತಾರೆ. ಸದಾ ನಮ್ಮವರಾಗಿದ್ದುಕೊಂಡು ಇವತ್ತಿನ ವಿಸ್ತೃತ ವಿಶಾಲವಾದ ಮಳಿಗೆಯ ಶುಭಾರಂಭ ಇಷ್ಟು ಅದ್ಧೂರಿಯಾಗಿ ಆಗಬೇಕು ಅಂದರೆ ಇವರೆಲ್ಲರೂ ನೀಡಿರುವಂತಹ ಸಾಥ್ ಕೂಡ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಆ ಮಹತ್ವದ ಕಾರ್ಯವನ್ನು ನಮ್ಮೆಲ್ಲರಿಗೂ ಶೀಘ್ರಗತಿಯಲ್ಲಿ ಮಾಡಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ, ರಮೇಶ್ ಅರವಿಂದ್ ಸರ್ ಇವರ ಕಡೆಯಿಂದ ಈ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿರುವಂತಹ ಎಲ್ಲರಲ್ಲೂ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಮುಂದೆ ವೇದಿಕೆ ಮೇಲೆ ಈ ಗೌರವಾರ್ಪಣೆಯ ಸ್ವೀಕಾರಕ್ಕಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಶಾಂತ್ ಸರ್ ಹಾರ್ಡ್ವೇರ್, ಹಾಗೆ ಹರೀಶ್ ಅವರು ಫ್ಲವರ್ ಡೆಕೋರೇಷನ್, ವಿಲ್ಲಿ ಅವರು ಕಾರ್ಪೆಂಟರ್, ಬಾಲಕೃಷ್ಣ ಸರ್ ಇಲೆಕ್ಟ್ರಿಕಲ್, ಪ್ರಶಾಂತ್ ಸರ್ ಇಲೆಕ್ಟ್ರಿಕಲ್, ಹಾಗೆ ರಾಜೇಶ್ ಸರ್ AC, ಮಹೇಶ್ ಅವರು ಪ್ಲಂಬರ್, ನವೀನ್ ಶೆಣೈ ಫೈರ್ ಆ್ಯಂಡ್ ಸೇಫ್ಟಿ, ಅಜಿತ್ ಅವರು ಇಲೆಕ್ಟ್ರಿಕಲ್, ಪ್ರಸಾದ್ ಅವರು ಜನರೇಟರ್ ಸರ್ವಿಸ್, ಸಂದೀಪ್ ಅವರು ಲಿಫ್ಟ್ ಸರ್ವಿಸ್, ರಿತೇಶ್ ಅವರು ಸಾಫ್ಟ್ವೇರ್ ಡೆವಲಪರ್, ಪ್ರಸನ್ನ ಅವರು ಸರ್ವರ್ ಆ್ಯಂಡ್ ನೆಟ್ವರ್ಕ್, ಅಶೋಕ್ ಅವರು ಚಿಲ್ಡ್ರನ್ ಪ್ಲೇ ಇಕ್ವಿಪ್ಮೆಂಟ್ಸ್. ಸೊ ಇವರೆಲ್ಲರನ್ನ ಕೂಡ ಏಕಕಾಲಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಬಂದು ಜೊತೆಯಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಬೇಕು. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್ ಇವರ ಕೈಯಿಂದ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸರ್ ಜೊತೆ ಸೇರಿ ಈ ಒಂದು ಗೌರವಾರ್ಪಣೆಯನ್ನ ನಮ್ಮ ಸಹಕಾರಿ ಮಿತ್ರರಿಗೆ ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಆಗ್ಲೇ ನಾನು ಹೇಳಿದ ಹಾಗೆ ಇಲ್ಲಿರುವಂತವರು ಹಾಗೆ ಈಗಾಗ್ಲೇ ಒಂದು 8 ಜನರನ್ನ ನಾವು ವೇದಿಕೆ ಮೇಲೆ ಕಂಡ್ಕೊಂಡ್ವಿ ಅಲ್ಲ, ಇವರೆಲ್ಲರೂ ನಮ್ಮ ಶಕ್ತಿಯಾಗಿ ನಿಂತವರು, ನಮ್ಮೆಲ್ಲರ ಜೊತೆ ಶಕ್ತಿಯಾಗಿ ಸ್ಫೂರ್ತಿಯಾಗಿ ಇಷ್ಟು ಸುಂದರವಾದ ನವೀಕೃತ ಮಳಿಗೆ ಹೊರಹೊಮ್ಮುವಲ್ಲಿ ಬಹಳ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿರುವಂತವರು. ಸರ್ವರಿಗೂ ಮತ್ತೊಮ್ಮೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಒಂದು ಬಾರಿ ಎಲ್ರಿಗೂ ಜೊತೆ ಸೇರಿ ಚಪ್ಪಾಳೆಯನ್ನ ಕೊಡ್ಬೇಕು, ಆ ಮೂಲಕದ ಗೌರವವನ್ನ ನಾವು ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ.
ತಮ್ಮ ಸಹಭಾಗಿತ್ವಕ್ಕಾಗಿ ಸಹಕಾರಕ್ಕಾಗಿ ಸದಾ ನಾವೆಂದಿಗೂ ಆಭಾರಿಗಳು ಚಿರಋಣಿಗಳು ಅನ್ನುವಂತಹ ಮಾತನ್ನ ವ್ಯಕ್ತಪಡಿಸ್ತಾ ಎಲ್ರಿಗೂ ಧನ್ಯವಾದಗಳು. ಮತ್ತೆ ತಾವೆಲ್ಲರಿಗೂ ಮುಂಭಾಗದಲ್ಲಿ ಆಸೀನರಾಗಬೇಕು ಅನ್ನುವಂತಹ ವಿನಂತಿಯನ್ನ ತಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಈಗ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇರುವಂಥದ್ದು, ಕಳೆದ ಹಲವಾರು ವರ್ಷಗಳಿಂದ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆಯ ಜೊತೆ ಸೇರಿಕೊಂಡು ಇಲ್ಲಿನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂಥವರು ವೇಣು ಶರ್ಮಾ ಸರ್ ತಾವು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪ್ರತಿ ಬಾರಿ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಡೋ ಅಂಥವರು ವೇಣು ಶರ್ಮಾ ಸರ್. ಅದೇನೇ ಕೆಲಸಗಳಿದ್ರು ಕೂಡ ತ್ವರಿತವಾಗಿ ನಮಗೆ ಮಾರ್ಗದರ್ಶನವನ್ನ ನೀಡುವಂಥವರು ವೇಣು ಶರ್ಮಾ ಸರ್. ಈಗ ನಾನು ನಮ್ಮ ಕೇಶವ್ ಪ್ರಸಾದ್ ಸರ್ ತಮ್ಮನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಬಂದು ಸೇರಿಕೊಳ್ಬೇಕು, ಜೊತೆಯಾಗಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ವೇಣು ಶರ್ಮಾ ಸರ್ ಅವರಿಗೆ ಈ ಒಂದು ಗೌರವಾರ್ಪಣೆಯನ್ನ ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಾತಿನಲ್ಲೂ ಕೂಡ ಇವರು ಯಾವತ್ತು ಚಾಣಕ್ಯರೇ ಆಗಿರುವಂಥದ್ದು. ಮಾತಿಗೆ ನಿಂತರೆ ಸುಂದರವಾಗಿ ಮಾತಾಡ್ತಾರೆ, ಸೊಗಸಾಗಿ ಒಂದಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಜವಾಬ್ದಾರಿ ಅಂತ ತೆಗೆದುಕೊಂಡ್ರೆ ಆ ಒಂದು ಕೆಲಸವನ್ನ ಕೂಡ ಪರಿಪೂರ್ಣಗೊಳಿಸೋದ್ರಲ್ಲಿ ಇವರು ಯಾವತ್ತಿಗೂ ಸಾಯಿ ಇರೋವಂಥವ್ರು. ನಮಗೂ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳಲ್ಲಿ ಮಾರ್ಗದರ್ಶನವನ್ನ ನೀಡ್ತಾ ಬಂದಿರುವಂಥವರು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ ಸರ್. ತಮ್ಮ ಸೇವೆಗೆ ನಾವೆಂದಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಆತ್ಮೀಯರೇ, ಈಗ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ರಮೇಶ್ ಸರ್ ಎಷ್ಟೊತ್ತಿಗೆ ಮಾತಾಡ್ತಾರೆ, ಅವರ ಮಾತುಗಳನ್ನ ನಾವು ಕೇಳಬೇಕಲ್ಲ ಅಂತ. ಇವರ ಸಿನಿಮಾಗಳ ಸಾಲುಗಳನ್ನ ನಾವೊಂದು ವಾಕ್ಯದಲ್ಲಿ ಹೇಳ್ತಾ ಹೋಗೋದಾದ್ರೆ ಒಂದಷ್ಟು ಸಿನಿಮಾಗಳನ್ನ ಕಲೆ ಹಾಕಿಕೊಂಡು ಬಂದಿರುವಂಥದ್ದು. ಸುಂದರ ಸ್ವಪ್ನವ ಕಂಡು ಸಾಲು ಸಾಲು ಚಿತ್ರಗಳ ವರ್ಷಧಾರೆಯ ಹರಿಸಿ ಸಂಭ್ರಮದಿ ಅನುರಾಗ ಸಂಗಮವ ಸಿನಿ ಪ್ರಿಯರಿಗಾಗಿ ನೀಡಿ ಇಂದು ಹೆಸರಾಂತ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಆಪ್ತ ಮಿತ್ರರಾಗಿರುವವರು ಇವರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ಟಾರ್ ಆರಂಭದಲ್ಲೇ ಹೇಳಿದೆ, ನಮ್ಮ ಮುಳಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆಗೆ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ಬೇರೆ ಯಾರೂ ಅಲ್ಲ, ಹೆಸರು ನೀವೇ ಹೇಳ್ತೀರಾ ಅನ್ಕೊಳ್ತೀನಿ. ಯಾರವರು? ಒಂದ್ಸಲ ರಮೇಶ್ ಅರವಿಂದ್ ಸರ್ ಅಲ್ವಾ, ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸಬೇಕು ಅಂದ್ರೆ ನಮ್ಮ ಚಪ್ಪಾಳೆ ಶಬ್ದ ಕೂಡ ಜೋರು ಬರಬೇಕಾಗುತ್ತೆ. ಎಸ್, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಮೂಲಕ ನಮ್ಮ ವೇದಿಕೆ ಮೇಲೆ ಮಾತಿಗಾಗಿ ರಮೇಶ್ ಅರವಿಂದ್ ಸರ್. ಮುಳಿಯಾ ಬ್ರದರ್ಸ್, ಕೃಷ್ಣ ಪ್ರಸಾದ್ ಅವರೇ, ಕೃಷ್ಣ ನಾರಾಯಣ್ ಅವರೇ, ಕೇಶವ್ ಪ್ರಸಾದ್ ಅವರೇ, ಅಶ್ವಿನಿ ಅವರೇ, ಕೃಷ್ಣವೇಣಿ ಅವರೇ, ಶ್ಯಾಮ್ ಸುಂದರ್ ಇದ್ದಾರೆ, ಇಲ್ಲಿ ವಿದ್ಯಾ ಮೇಡಮ್ ಇದ್ದಾರೆ, ಇಡೀ ಕುಟುಂಬ ಅಲ್ಲಿದೆ. ಹಲೋ ಮುಕುಂದ್, ಥ್ಯಾಂಕ್ ಯು ಫಾರ್ ದ ನೈಸ್ ಇನಾಗ್ರೇಷನ್ ಮುಕುಂದ್. ಟು ಆದ್ಯ, ಇಶಾ, ಎವ್ರಿಬಡಿ, ಮುಳಿಯಾ ಫ್ಯಾಮಿಲಿಯವರು, ಸಂಬಂಧಪಟ್ಟವರು, ಮುಳಿಯಾ ಗ್ರಾಹಕರು, ಟು ಮೈ ಪ್ರೆಸ್ ಫ್ರೆಂಡ್ಸ್, ಇಲ್ಲಿ ಸೇರಿರುವಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಎಂಕ್ಲೇನ್ ಬೋಲ್ಟಾರ್, ಕರೆಕ್ಟಾ? ಏನದು? ಎಂಕ್ಲೇನ್ ಬೋಲ್ಟೇರ್. ಎಸ್, ನಾನು ಇದನ್ನು ಎಲ್ಲಿ ನೋಡಿದೆ ಅಂದರೆ, ನಮ್ಮೂರಲ್ಲಿ ಒಂದು ಬೃಹತ್ ಕೆಲಸ, ಅಸಾಧ್ಯವಾದ ಕೆಲಸವನ್ನು ಮಾಡಿದ್ರೆ ಆನೆಗೆ ಚಡ್ಡಿ ಹೊಲಿಯೋದು ಅಂತ ಹೇಳ್ತಾರೆ. ಅಂದರೆ ಆನೆಗೆ ಚಡ್ಡಿ ಹೊಲಿಯೋದು ತುಂಬ ಕಷ್ಟ ಅಂತ ಅದನ್ನು ಉಪಯೋಗಿಸಿದ್ವಿ. ಈಗ ಅದು ಬದಲಾಗಿದೆ. ಈಗ ಗಡಾಯಿ ಕಲ್ಲಿಗೆ ಚಿನ್ನದ ನೆಕ್ಲೆಸ್ ಹಾಕೋದು ಅಂತಾಗಿದೆಯಂತೆ. ನೋಡಿ ಎಂಥ ಜನ ಇವರು, ನಿಮ್ಮ ಈ ಗಡಾಯಿ ಕಲ್ಲಿಗೇನೆ ಚಿನ್ನದ ಹಾರ ಹಾಕ್ಬಿಟ್ಟಿದ್ದಾರೆ. ನಾನು ಫಸ್ಟು ಮುಳಿಯಾ ಅಬ್ಸರ್ವ್ ಮಾಡಿದ್ದೆ ಆ ಆ್ಯಡಲ್ಲಿ. ನಾನಿಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಶಿವಾಜಿ ಸೂರತ್ಕಲ್ಲು. ಆವಾಗ ಇಂಟರ್ನೆಟ್ಟಲ್ಲಿ ನಿಮ್ಮ ಈ ದೊಡ್ಡ ಗುಡ್ಡ ಇದೆಯಲ್ಲ ಎಂಟ್ರೆನ್ಸಲ್ಲಿ ಬೆಳ್ತಂಗಡಿಯಲ್ಲಿ, ಅದಕ್ಕೆ ಚಿನ್ನದ ಹಾರ ಹಾಕ್ಬಿಟ್ಟಿದ್ರು. ಇದು ಯಾರಪ್ಪ ಇದು ಅಂತ ನನಗೊಂದು ಆಕರ್ಷಣೆ ಆಯಿತು. ಆಮೇಲೆ ಗೊತ್ತಾಯಿತು ಅದು ಮುಳಿಯಾ ಬ್ರ್ಯಾಂಡ್ ಅಂತ. ಇವರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಅಂದರೆ ಎಲ್ಲ ಕಡೆ ಏನಾಗ್ತಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಈ ಕಡೆ ಹೋರ್ಡಿಂಗು, ಎಲ್ಲ ಕಡೆ ಸುದ್ದಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಿರಬೇಕಾದ್ರೆ ಇದರ ಮಧ್ಯೆ ಎದ್ದು ನಿಲ್ಲೋದು ಹೇಗೆ ಅನ್ನೋ ಒಂದು ಸಮಸ್ಯೆ ಇದೆ ನೋಡಿ. ಅದು ಹೇಗಾಗುತ್ತೆ ಅಂದರೆ ಈ ಥರ ವಿಷಯಗಳನ್ನ ಮಾಡಿದಾಗ ಎಂಥ ಅದ್ಭುತ ನೋಡಿ. ಇವರು ಬರೀ ನಿಮ್ಮ ಅಟೆನ್ಷನ್ನ ಗ್ರಾಬ್ ಮಾಡಬೇಕು ಅಂತ ಟ್ರೈ ಮಾಡ್ತಿಲ್ಲ. ಇವತ್ತು ಅವ್ರು ಮಾಡಿರೋದೇನು, ಇಲ್ಲಿ 81 ಗ್ರಾಮಗಳಿದೆ ನಿಮ್ಮ ತಾಲೂಕಲ್ಲಿ. ಆ 81 ಗ್ರಾಮಗಳ ದೇವಸ್ಥಾನಗಳಿಂದ ದೀಪಗಳನ್ನು ತಂದು
ಆ ದೀಪಗಳ ಮೂಲಕ ಒಂದು ಜ್ಯೋತಿಯಿಂದ ನಾವು ಈ ಶೋರೂಮ್ನ ಇವತ್ತು ಇನಾಗ್ರೇಟ್ ಮಾಡಿದ್ವಿ. ಈ ಐಡಿಯಾ ಇದೆಯಲ್ಲ, ಒಂದು ನಮ್ಮತನ ರೀ, ನಮ್ಮ ಊರು, ನಮ್ಮ ದೇವಸ್ಥಾನಗಳು, ಅಲ್ಲಿಂದ ಜ್ಯೋತಿಯನ್ನು ತಂದು ಈ ಮುಳಿಯಾನ ಇನಾಗ್ರೇಟ್ ಮಾಡ್ತಿರೋದು, ಈ ಥರ ಅವ್ರು ಯೋಚನೆ ಮಾಡೋ ರೀತಿನೇ ನನಗೆ ಭಾಳ ಇಷ್ಟ ಆಗ್ತಿದೆ. ನಾನು ಹೇಳ್ತಿರೋದಂದರೆ ಇವ್ರು 81 ಇದೆಂಥ ಕೋಇನ್ಸಿಡೆನ್ಸ್ ನೋಡಿ, ಕರೆಕ್ಟಾಗಿ ನಿಮ್ಮ ಊರಲ್ಲಿ 81 ದೇವಸ್ಥಾನಗಳಿದೆ, 81 ಗ್ರಾಮಗಳಿದೆ. ಇವರು ಮುಳಿಯ ಶುರು ಮಾಡಿ 81 ವರ್ಷಗಳಾಗಿದೆ. ಇದು ಎಂಥ ವಾಟ್ ಅ ಕೋಇನ್ಸಿಡೆನ್ಸ್, ಎಂಥ ಅದ್ಭುತ ಇದು. ಇದೇ ನನಗೆ ಆಶ್ಚರ್ಯ ಆಗುತ್ತೆ ಇವರು ಮಾಡುವಂಥ ವಿಷಯಗಳು. ಮೊನ್ನೆ ಮಡಿಕೇರಿಯಲ್ಲಿ ಮಾಡಿದ್ರು, ತಲಕಾವೇರಿಯಿಂದ ನೀರನ್ನು ತಂದು, ಅದು 45 ಕಿಲೋಮೀಟರ್ ಆಚೆ ಇದೆ, ಅದನ್ನು ಮಾಡಬೇಕು ಅಂತಿಲ್ಲ, ಬಟ್ ಅದು ನಮ್ಮ ಊರಿಗೆ ಸಂಬಂಧಪಟ್ಟಿದ್ದು, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡ್ತಾರೆ. ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಇವರ ಈ ಮುಳಿಯಾ ಗ್ರೂಪಿನ ಆ ಥಿಂಕಿಂಗೇ ಭಾಳ ಇಷ್ಟ ಆಗುತ್ತೆ. 81 ವರ್ಷ ಯಾಕೆ ಉಳಿದ್ರು ಇವರು? ಒಂದು ಸಂಸ್ಥೆ 81 ವರ್ಷ ಹೇಗೆ ಉಳಿಯೋಕ್ಕೆ ಸಾಧ್ಯ? ಇದು ಗೋಲ್ಡು, ಡೈಮಂಡು ಅಂತ ಹೇಳ್ತೀವಿ. ಗೋಲ್ಡನ್ನೇ ಹೇಳ್ತಾರೆ ಅವರು, 18 ಕ್ಯಾರೆಟ್, 20 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಕ್ಟಾ? 81 ವರ್ಷ ಕ್ಯಾರೆಟ್ಟಿಂದ ಉಳಿಯೋಕ್ಕಾಗಲ್ಲ, ಕ್ಯಾರೆಕ್ಟರಿಂದ ಉಳಿಯೋಕ್ಕಾಗುತ್ತೆ. ನಿಮ್ಮ ಕ್ಯಾರೆಕ್ಟರ್ ಸರಿ ಇದ್ದರೆ 81 ವರ್ಷ ಉಳಿಯೋಕ್ಕಾಗುತ್ತೆ. ಆ ಕ್ಯಾರೆಟ್ ವ್ಯವಹಾರ ಯಾವ ಸಂಸ್ಥೆನೂ ಮಾಡುತ್ತೆ, ಅದಲ್ಲ. ನಿಮ್ಮ ಕ್ಯಾರೆಕ್ಟರ್ ಏನು, 81 ವರ್ಷಗಳು ನೀವು ಹೇಗಿದ್ರಿ ಅನ್ನೋದೇ ಮುಖ್ಯ ಆಗುತ್ತೆ. ಈ ಫ್ಯಾಮಿಲಿ ಬಿಸ್ನೆಸ್ ಇದೆಯಲ್ಲ, ಇಲ್ಲಿ 2 ಪದಗಳಿದೆ, ಒಂದು ಫ್ಯಾಮಿಲಿ, ಇನ್ನೊಂದು ಬಿಸ್ನೆಸ್. ಇದು ಭಾಳ ಭಾಳ ಸೆನ್ಸಿಟಿವ್ ವಿಷಯ. ನಮ್ಮದು ಒಂದು ಫ್ಯಾಮಿಲಿ ಬಿಸ್ನೆಸ್ ಇತ್ತು ನಮ್ಮ ಮನೆಯಲ್ಲಿ. ಈ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಫ್ಯಾಮಿಲಿಯವರು ಇರ್ತಾರಲ್ಲ, ನಾವು ಫ್ಯಾಮಿಲಿಯನ್ನು ನಂಬಿತ್ರ ಪ್ರಪಂಚದಲ್ಲಿ ಬೇರೆ ಯಾರೂ ನಂಬಲ್ಲ. ಅಷ್ಟೊಂದು ದೊಡ್ಡ ಶಕ್ತಿ ಫ್ಯಾಮಿಲಿ ಅನ್ನೋದು. ಆದರೆ ಬಿಸ್ನೆಸ್ ಅಂತಿದೆಯಲ್ಲ, ಅದು ಇನ್ನೊಂದು ಪ್ರಾಣಿ ಇದೆ. ಎರಡನ್ನೂ ಸೇರಿಸ್ಬೇಕು ಅಂದರೆ, ಒಂದು ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸು ಚೆನ್ನಾಗಿರಬೇಕು, ನಿಮ್ಮ ಬಿಸ್ನೆಸ್ ಎಥಿಕ್ಸು ಚೆನ್ನಾಗಿರಬೇಕು. ಎರಡೂ ಚೆನ್ನಾಗಿದ್ದರೆ ಒಂದು ಫ್ಯಾಮಿಲಿ ಬಿಸ್ನೆಸ್ 81 ವರ್ಷ ಉಳಿಯುತ್ತೆ. ಅದರ ಉದಾಹರಣೆ ಇದು. ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಇವ್ರು ಸ್ಟೇಜ್ ಮೇಲೆ ಕೂತಿರ್ತಾರೆ, ಒಂದೊಂದು ಫೋಟೋ ಅಣ್ಣನ ಕರೀರಿ ಅಂತಿರ್ತಾರೆ ಇವರು. ಹೋದ್ಸಲ ಅವ್ರು ಸ್ಟೇಜಲ್ಲಿ ಕೂತಿದ್ದು, ಅವ್ರಿಗೆ ತಮ್ಮ ಎಲ್ಲಿ ಇದ್ದಿರ್ತಾರೆ ಅವರು. ಸರ್, ಇಟ್ ಇಸ್ ಸೋ ಬ್ಯೂಟಿಫುಲ್ ಸರ್, ನಿಮ್ಮ ಸಂಬಂಧ ಹೀಗೆ ಇರಲಿ, ಸೋ ಬ್ಯೂಟಿಫುಲ್. ಇವರ ಗೆಲುವಿಗೆ ಕಾರಣ ಇವರ ಈ ಬಾಂಧವ್ಯ, ಆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿರುವಂಥ ವ್ಯಾಲ್ಯೂಸ್, ಅವರ ಮಕ್ಕಳಲ್ಲೂ ಅದೆಲ್ಲ ಬಂದಿದೆ. ಒಂದು ನಾವು ಆ್ಯಡ್ ಶೂಟ್ ಮಾಡಿದಾಗ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ನೀವು ಈ ಮಳಿಗೆಗೆ ಹೋದರೆ ನೋಡಿ, ನೀವು ಗ್ರಾಹಕರು, ನೀವೆಲ್ಲ 1 ಗಂಟೆ 2 ಗಂಟೆ 3 ಗಂಟೆ ಶಾಪಿಂಗ್ ಮಾಡಬೇಕಾಗಿದೆ. ನಿಮ್ಮ ಮಕ್ಕಳು ಅಳುತ್ತೆ, ಅವಾಗ ಏನು ಮಾಡ್ತೀರಾ? ಅಯ್ಯೋ ಶಾಪಿಂಗ್ ಸಾಕಪ್ಪ, ಮನೆಗೆ ಹೋಗೋಣ ಅಂತ ನಿಮ್ಗೆ ಅನಿಸುತ್ತಲ್ಲ. ಆ ಥರ ಆಗಬಾರ್ದು ಅಂತ ಮಕ್ಕಳಿಗೆ ಅಂತ ಒಂದು ಪ್ರತ್ಯೇಕವಾಗಿ ಜಾಗ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಮಕ್ಕಳು ಆಟ ಆಡ್ತಾ ಇರ್ಬೋದು. ಈ ಥರ ನಾನು ಬೇರೆ ಯಾವ ಶಾಪಲ್ಲೂ ನೋಡಿಲ್ಲ. ಪ್ರಾಬ್ಲಿ ಇಟ್ಸ್ ಫಸ್ಟ್ ಇನ್ ಈ ಏರಿಯಾದಲ್ಲೇ ಇರ್ಬೋದು. ಈ ಥರ ಸಣ್ಣ ಸಣ್ಣ ವಿಷಯಗಳಷ್ಟೇ. ಅಂದರೆ ಸರ್, ದುಡ್ಡು ಕೊಡ್ತೀವಿ, ಚಿನ್ನ ತೊಗೊಳ್ತೀವಿ, ದುಡ್ಡು ಕೊಡ್ತೀವಿ, ಇನ್ನೇನೋ ತೊಗೊಳ್ತೀವಿ ಸರ್, ಅದೆಲ್ಲ ವ್ಯವಹಾರ ಸರ್, ಅದಲ್ಲ. ಅದು ಎಲ್ಲ ಅಂಗಡಿಯಲ್ಲೂ ನಡೆಯುತ್ತೆ. ಒಂದು ಬಿಸ್ನೆಸ್ ಮುಖ್ಯ ಅದಲ್ವೇ ಅಲ್ಲ. ಒಂದು ಬಿಸ್ನೆಸ್ಗೆ ಮುಖ್ಯ ಆ ಗ್ರಾಹಕರು ಮತ್ತು ಇವರ ಮಧ್ಯೆ ಸಂಬಂಧ ಹೇಗಿದೆ ಅಂತ. ಅಂದರೆ ಇವತ್ತು ಒಂದು ಸಣ್ಣ ಮಗು ಒಂದು ಓಲೆ ತೊಗೊಳಕ್ಕೆ ಬಂದರು ಅಂದರೆ, ಆ ಮಗು ದೊಡ್ಡದಾದಾಗ ಆ ತಾಳಿ ತೊಗೊಳಕ್ಕೂ ಇಲ್ಲೇ ಬರಬೇಕು, ಅವ್ರಿಗೆ ಮಗು ಹುಟ್ಟಿದ ಆ ಮಗು ಓಲೆ ತೊಗೊಳಕ್ಕೂ ಇಲ್ಲೇ ಬರಬೇಕು. ಆ ಥರ ಒಂದು ಸಂಬಂಧ ಬೆಳಿಬೇಕು ಗ್ರಾಹಕರು ಮತ್ತು ಒಬ್ಬ ಬಿಸ್ನೆಸ್ ಮನ್ ಜೊತೆ. ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರು. ಹಾಗಾಗಿ ನನಗಿದು ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಇವರು ಮಾಡಿರುವಂಥ ವಿಷಯಗಳು ಅಂದರೆ ಎಲ್ರಿಗೂ ಎಲ್ಲ ವಿಷಯಗಳು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಗಂಡನಿಗೆ ಇಷ್ಟ ಆಗೋ ಪಿಕ್ಚರು ಹೆಂಡತಿಗೆ ಇಷ್ಟ ಆಗಲ್ಲ. ಗಂಡ ಹೆಂಡತಿ ಇಬ್ಬರಿಗೂ ಇಷ್ಟ ಆಗುವಂಥ TV ಸೀರಿಯಲು ಮಗನಿಗೆ ಇಷ್ಟ ಆಗಲ್ಲ. ಮಗನಿಗೆ ಇಷ್ಟ ಆಗೋದು ಟೀಚರ್ಗೆ ಇಷ್ಟ ಆಗಲ್ಲ. ಟೀಚರ್ಗೆ ಇಷ್ಟ ಆಗೋ ತಿಂಡಿ ಅವ್ರ ಗಂಡನಿಗೆ ಇಷ್ಟ ಆಗಲ್ಲ. ಯಾಕಂದರೆ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಥರ ಇರುತ್ತೆ. ಆದರೆ ಕೆಲವು ವಿಷಯಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಯಾವ್ಯಾವ ವಿಷಯಗಳು ಹೇಳಿ? ನನಗೆ ಗೊತ್ತಿರೋದು 2 ವಿಷಯಗಳು. ಸಂಗೀತ ಅಂದರೆ ಎಲ್ರಿಗೂ ಇಷ್ಟ. ನನಗೆ ಸಂಗೀತ ಇಷ್ಟ ಇಲ್ಲ ಅಂತ ಯಾರು ಹೇಳೋದೇ ಇಲ್ಲ. ಅಂದರೆ ಬೇರೆ ಬೇರೆ ಸಂಗೀತ ಇರ್ಬೋದು. ನನಗೆ ಕರ್ನಾಟಿಕ್ ಮ್ಯೂಸಿಕ್ ಇಷ್ಟ, ನನಗೆ ಹಿಪ್ ಹಾಪ್ ಇಷ್ಟ ಇರ್ಬೋದು. ಸಂಗೀತ ಆಲ್ಮೋಸ್ಟ್ ನಾನು ಯಾರು ನೋಡಿಲ್ಲ ನಾನು ಸಂಗೀತ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದೇ ಥರ ಇನ್ನೊಂದು ಎಲ್ರಿಗೂ ಇಷ್ಟ ವಿಷಯ ಅದು ಗೊತ್ತೇನೋ? ಈ ಆನೆ ಅಂದರೆ ಎಲ್ರಿಗೂ ಇಷ್ಟ ರೀ, ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಎಂತೆಂಥ ಆನೆಗಳು. ಎಲ್ಲ ಧರ್ಮದಲ್ಲೂ ಆನೆಯನ್ನು ಮೆಚ್ತಾರೆ. ಬುದ್ಧ ಧರ್ಮದಲ್ಲಿ ಒಂದು ಹೆಣ್ಮಗುಗೆ ಒಂದು ಆನೆ ಕನಸಲ್ಲಿ ಬರುತ್ತೆ. ಇದೇ ಥರ ಬಿಳಿ ಆನೆ ಗರ್ಭದೊಳಗೆ ಬಂದಂಗೆ ಕನಸು ಬರುತ್ತೆ. ಆವಾಗ ಜ್ಯೋತಿಷ್ಯ ಹೇಳ್ತಾನೆ, ಬಿಳಿ ಆನೆ ಗರ್ಭದಲ್ಲಿ ಬಂದಿದೆಯಾ, ಒಬ್ಬ ಮಹಾಪುರುಷ ಹುಡ್ತಾನೆ ನೀನು ಹೊಟ್ಟೆಯಲ್ಲಿ ಅಂತ. ಹುಟ್ಟಿದ್ಯಾರೋ? ಬುದ್ಧ, ಗೌತಮ್ ಬುದ್ಧ. ಅಲ್ಲಿ ಒಂದು ಬಿಳಿ ಆನೆ ಆ ಗರ್ಭದಲ್ಲಿ ಹುಟ್ಟಿದಾಗ ಸ್ವಪ್ನ ಬಿತ್ತು,
ನಮ್ಮ ಧರ್ಮದಲ್ಲಿ ಬಿಳಿ ಆನೆ ಎಲ್ಲಿದೆ ಹೇಳಿ? ಸ್ವರ್ಗದಲ್ಲಿ ದೇವರು ದೇವತೆಯರಿರುವಂಥ ಅಲ್ಲಿ ಆ ಪಾಲಕಾನೆ ನಿಮ್ಮ ಐರಾವತ ಬಿಳಿ ಆನೆ. ಅಥವಾ ಇಸ್ಲಾಂ ಧರ್ಮಕ್ಕೆ ಹೋಗಿ ಅಲ್ಲೊಂದು ಆನೆ ಇದೆ, ಅಲ್ಲೊಂದು ಆನೆ ಇರುತ್ತೆ. ಆ ಆನೆಯನ್ನು ಆ ರಾಜ ಆ ಪುಣ್ಯಕ್ಷೇತ್ರ ಇರುತ್ತೆ, ಆ ಪುಣ್ಯಕ್ಷೇತ್ರವನ್ನು ಧ್ವಂಸ ಮಾಡಬೇಕು ಅಂತ ಈ ಆನೆಯನ್ನು ಕರ್ಕೊಂಡು ಹೋಗ್ತಾನೆ. ಆ ಆನೆ 8 ದಿಕ್ಕಲ್ಲಿ 7 ಕಡೆ ಅತಿ ವೇಗವಾಗಿ ಬರುತ್ತೆ. ಆದರೆ ಆ ಪುಣ್ಯಕ್ಷೇತ್ರನ ಧ್ವಂಸ ಮಾಡೋಕೆ ಹೊಡ್ತಾನೆ, ಅಲ್ಲಿ ಮಾತ್ರ ಅದು ಅಲ್ಲಾಡೋದೇ ಇಲ್ಲ, ಒಂದು ಅಡಿ ಇಡೋಕ್ಕಾಗಲ್ಲ, ಆ ಆನೆಯನ್ನು ಹಿಡ್ಸೋಕ್ಕೆ ಆಗಲ್ಲ. ಆ ಥರ ಎಲ್ಲ ಧರ್ಮದಲ್ಲೂ ಆನೆಯನ್ನು ನಾವು ಬಹಳ ಗೌರವಿಸ್ತೀವಿ, ಮೆಚ್ತೀವಿ. ಬಹಳ ಪ್ರೀತಿ ಪಾತ್ರ ಅಂದರೆ ಆನೆ. ಇನ್ಫ್ಯಾಕ್ಟ್ ಜಂಬೋ ಅಂತ ಒಂದು ಅನಿಮೇಷನ್ ಆನೆ ಇತ್ತು. ಆ ಜಂಬೋ ಆನೆಗೆ ಆ ಅಕ್ಕಪಕ್ಕ ಇರೋ ಆನೆಗಳೆಲ್ಲ ರೇಗಿಸ್ತಾ ಇದೆ, ಏನು ನಿನ್ನ ಕಿವಿ ಇಷ್ಟು ದೊಡ್ಡದಿದೆ ಅಂತ. ಈ ಜಂಬೋ ಅಳ್ತಾ ಅಮ್ಮನಿಗೆ ಬರುತ್ತೆ, ಅಮ್ಮ ನನಗೆ ಎಲ್ಲರೂ ರೇಗಿಸ್ತಿದ್ದಾರೆ, ನನ್ನ ಕಿವಿ ತುಂಬ ದೊಡ್ಡದಂತೆ ಅಂತ. ಆಗ ಅಮ್ಮ ಹೇಳ್ತಾರೆ, ಅದು ಕಿವಿಯೆಲ್ಲ ಕಣೋ, ರೆಕ್ಕೆ, ನೀನು ಹಾರ್ಬೋದು ಅಂತ. ಆ ಜಂಬೋ ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಕಿವಿಯನ್ನು ರೆಕ್ಕೆಗಳ ಹಾರಕ್ಕೆ ಶುರು ಮಾಡಿಬಿಡುತ್ತೆ, ಹಾರೋ ಆನೆ ಆಗಿಬಿಡುತ್ತೆ. ಅವಾಗ ಹೇಳ್ತಾರೆ, ಅಮ್ಮನ ಮಾತಿಗೆ ಇರುವಂಥ ಶಕ್ತಿ ಅದು. ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರೋ ಅದೇ ಸತ್ಯ ಆಗುತ್ತೆ ರೀ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೋತ್ಸಾಹ ಮಾಡೋಕ್ಕಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ. ಅವರು ಹಾರೋ ಆನೆ ಆಗಿಬಿಡ್ತಾರೆ. ಅದು ಒಂದು ತಾಯಿಯ ಮಾತಿಗೆ ಇರೋ ಗೌರವ ಅಂತ. ಅದು ನಿಮ್ಮ ಓನ್ ನಂಬಿಕೆ, ನೀವೇನು ನಂಬ್ತಿರೋ ಅದೇ ಸತ್ಯ ಆಗುತ್ತೆ. ಹಾಗಾಗಿ ಅದರ ಎಲ್ಲದರ ಸಂಕೇತ ಈ ಆನೆ. ಆ ಆನೆಯನ್ನೇ ಲೋಗೋವಾಗಿ ಇಟ್ಕೊಂಡಿದ್ದಾರೆ ಅವರು. ಎಲ್ರಿಗೂ ಇಷ್ಟ ಆಗುವಂಥ ಆನೆಯನ್ನು ಲೋಗೋ ಆಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಗೋದು ಅಂದರೆ ಸಂತೋಷ. ಯಾರಿಗೆ ಬೇಡ ಸಂತೋಷ ಅಲ್ವಾ? ಇವರ ಸ್ಲೋಗನ್ ಇರೋದೇ ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಾಕೆ ಅಂತ. ಸಂತೋಷದ ಬಗ್ಗೆ ನಾನು ಪುತ್ತೂರಲ್ಲಿ ನಿಮ್ಮ ಶಾಪ್ ಓಪನ್ ಮಾಡಿದಾಗ ಅನ್ನಿಸ್ತು, ನಾವು ನಮ್ಮನ್ನು ಫಸ್ಟು ಒಪ್ಕೋಬೇಕು. ಯಾಕಂದರೆ ರಮೇಶ್ ಅರವಿಂದ್ ಚಂದ್ರಮಂಡಲಕ್ಕೆ ಹೋದರೂ ರಮೇಶ್ ಅರವಿಂದ್ ಅವನ ಜೊತೆಗೇ ಇರ್ತಾನೆ. ಹಾಗಾಗಿ ಎಲ್ಲಿ ಹೋದರೂ ನೀವು ಸಂತೋಷವಾಗಿರಬೇಕು ಅಂದರೆ ಫಸ್ಟು ನೀವು ನಿಮ್ಮನ್ನು ಒಪ್ಕೋಬೇಕು. ಅದೇ ಸಂತೋಷದ ಗುಟ್ಟು ಅನ್ನಿಸ್ತು. ಮಡಿಕೇರಿಗೆ ಹೋದೆ, ಅಲ್ಲನ್ನಿಸ್ತು ಸಂತೋಷದ ಗುಟ್ಟು. ಏನೇನು ಮಾಡ್ತಿರೋ ಲೈಫಲ್ಲಿ ಅದೆಲ್ಲ ಒಂದು ಆಟ ಥರ. ಆಟದಲ್ಲಿ ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತಿರೋ ಅಷ್ಟು ಇನ್ವಾಲ್ವ್ ಆಗಿ ಪೂರ್ಣ ಮನಸ್ಸಿನಿಂದ ಒಂದು ಕೆಲಸ ಮಾಡಿದ್ರೆ ಸಂತೋಷ ನಿಮ್ಮದಾಗುತ್ತೆ ಅಂತ ಇವತ್ತು ಅನ್ನಿಸ್ತಾ ಇದೆ. ಸಂತೋಷ ಅನ್ನೋದು ಇನ್ನೊಂದು ಗುಟ್ಟು ಅಂದರೆ ನಿರಾಸೆಗಳನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಬೇಕ್ರಿ. ಏನು ಸಂತೋಷವಾಗಿರೋ ಪ್ರತಿದಿನ ನಾನು ಕುಣಿಬೇಕು ಅಂತ ಆಸೆ ಪಡ್ತೀವೇನೋ, ಏನೇನೋ ಅಂದ್ಕೊಳ್ತೀವಿ. ಇವತ್ತು ಹಿಂಗಾಗುತ್ತೆ, ಇವತ್ತು ಇವ್ನು ನನಗೆ ಒಂದು ಆರ್ಡರ್ ಕೊಡ್ತಾನೆ, ಅಥವಾ ನಾನು ಸಾಲ ಕೇಳಿದ್ದೀನಿ ಅವ್ನು ಕೊಡ್ತಾನೆ, ಇವತ್ತು ಯಾರೋ ಸಹಾಯ ಮಾಡ್ತಾರೆ ಅಂತ. ಅದು ಆಗದೆ ಇದ್ದಾಗ ಒಂದು ನಿರಾಸೆ ಬರುತ್ತಲ್ಲ, ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಒಂದಿದ್ಬಿಟ್ರೆ ಸದಾ ಸಂತೋಷವಾಗಿರ್ತೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಸದಾ ಸಂತೋಷಕ್ಕಾಗಿ ಏನೇನು ಸೂತ್ರಗಳಿದೆಯೋ ಅದನ್ನೆಲ್ಲ ಕಂಡುಹಿಡಿಬೇಕು, ನಮ್ಮ ಗ್ರಾಹಕರಿಗೆ ಅದನ್ನೆಲ್ಲ ನೀಡಬೇಕು ಅನ್ನೋದೇ ಮುಳಿಯಾದ ಉದ್ದೇಶವಾಗಿದೆ. ಆ ಉದ್ದೇಶ ಸಫಲವಾಗಬೇಕು. ಮೊನ್ನೆ ಬಿಜಾಪುರಿಗೆ ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲೊಂದು ಅಜ್ಜಿ ಹೇಳಿದ್ರು, ಭಾವನೆಗಳು ಶುದ್ಧವಾಗಿದ್ದರೆ ಭಾಗ್ಯಕ್ಕೆ ಕೊರತೆನೇ ಇಲ್ಲ ಅಂತ. ಅಷ್ಟೇ ಬೇಕಾಗಿರೋದು ಸರ್. ನಿಮ್ಮ ಭಾವನೆಗಳು, ನಿಮ್ಮ ಉದ್ದೇಶಗಳು, ನಿಮ್ಮ ಯೋಚನೆಗಳು ಶುದ್ಧವಾಗಿದ್ದರೆ ಭಾಗ್ಯ ಕೊರತೆನೇ ಇಲ್ಲ. ಲೈಫ್ ಲಾಂಗ್ ಇಡೀ ಜೀವನ ಖುಷಿಯಾಗಿ ಸಂತೋಷವಾಗಿರ್ತೀರ ಅನಿಸುತ್ತೆ. ತಮ್ಮೆಲ್ರಿಗೂ ಮತ್ತೊಮ್ಮೆ ಸದಾ ಸಂತೋಷವಾಗಿರಿ. ನಾನು ಬಂದಾಗ ಹೇಳಿದ್ರು, ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚಿನ ದೇವಸ್ಥಾನಗಳು ಇರುವಂಥ ತಾಲೂಕು ಬೆಳ್ತಂಗಡಿ. ಇದಕ್ಕಿಂತ ಹೆಚ್ಚಿನ ದೇವಸ್ಥಾನಗಳಿಲ್ಲ ಅಂತ ನನಗೊಂದು ಅನ್ನಿಸ್ತಾ ಇದೆ. ಈಗ ಅಂದ್ಕೊಳ್ಳಿ, ಈಗ ಎಷ್ಟು ಒಂದು 81 ದೇವಸ್ಥಾನಗಳು ಅಂತ ಹೇಳಿದಿರ. ನಿಮ್ಮ ಪಾಪ್ಯುಲೇಷನ್ ಎಷ್ಟಿರ್ಬೋದು ಸರ್ ಬೆಳ್ತಂಗಡಿದು? ಒಂದು 7,000, ಅರೌಂಡ್ 8,000, 2 ಲಕ್ಷ. ಒಂದು ಸಣ್ಣದು ಒಂದು ಎಕ್ಸಾಂಪಲು. ಈಗ 81 ದೇವಸ್ಥಾನ ಇದೆ. ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಒಂದು ದೇವಸ್ಥಾನದಲ್ಲಿ ಎಷ್ಟು ದಿವ್ಯವಾದ ಭಾವನೆ ಇರುತ್ತೆ, ಎಷ್ಟು ಪವಿತ್ರವಾದ ಜಾಗ ಇದು. ಆ ಥರ ಪ್ರತಿಯೊಬ್ಬರ ಮನಸ್ಸು ಒಂದು ದೇವಸ್ಥಾನದಲ್ಲಿ ಇರುವಂಥ ಪವಿತ್ರತೆ ಇದೆಯಲ್ಲ, ಅಷ್ಟು ಪವಿತ್ರವಾಗ ಪ್ರತಿಯೊಬ್ಬರು ಆಗಿಬಿಟ್ರೆ ಬೆಳ್ತಂಗಡಿಯಲ್ಲಿ 2 ಲಕ್ಷ ದೇವಸ್ಥಾನಗಳಿರುತ್ತೆ. ಪ್ರತಿಯೊಬ್ಬರು ದೇವಸ್ಥಾನ ಆಗ್ತೀರಾ, ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಹಾಗಾಗಿ ನಿಮ್ಮ ಭಾವನೆಗಳನ್ನು ಎಷ್ಟು ಸ್ವಚ್ಛಗೊಳಿಸೋಕ್ಕಾಗುತ್ತೋ, ಎಷ್ಟು ಶುದ್ಧಗೊಳಿಸೋಕ್ಕಾಗುತ್ತೋ ಹಾಗೆ ಮಾಡಿ. ಬೆಳ್ತಂಗಡಿಯಲ್ಲಿ ಇರುವಷ್ಟು ದೇವಸ್ಥಾನ ಪ್ರಪಂಚದಲ್ಲೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಓಡಾಡುವ ಗುಡಿ ಅಂತ ಆಗಬೇಕು. ಅದೇ ನಮ್ಮೆಲ್ಲರ ಆಸೆ. ತಮ್ಮೆಲ್ಲರಿಗೂ ನಮಸ್ಕಾರ.
ಅವತ್ತು ಸ್ಫೂರ್ತಿಯ ಚಿಲುಮೆ ಆಗುವಂಥದ್ದು. ಪ್ರತಿ ಬಾರಿ ನನಗೊಂದು ಮಾತು ನೆನಪಾಗುತ್ತೆ, ಒಂದು ಹೂವಿನ ಸುಗಂಧ ಗಾಳಿ ಬೀಸೋ ದಿಕ್ಕಿನಲ್ಲಿ ಮಾತ್ರ ಪಸರಿಸ್ಬೋದು, ಆದರೆ ಒಬ್ಬರು ವ್ಯಕ್ತಿ ಮಾಡೋ ಅಂತಹ ಕೆಲಸಗಳು ಪ್ರತಿ ದಿಕ್ಕಿಗೂ ಪಸರಿಸುತ್ತವೆ ಅನ್ನೋದಕ್ಕೆ ರಮೇಶ್ ಅರವಿಂದ್ ಸರ್ ಪ್ರತ್ಯಕ್ಷ ಸಾಕ್ಷಿ ಅಂತ. ಈ ದಿನ ನಮ್ಮ ಬೆಳ್ತಂಗಡಿಗೂ ಆಗಮಿಸಿದ್ದೀರಾ ಸರ್. ತಮ್ಮ ಮಾತುಗಳನ್ನು ಪ್ರತಿ ಬಾರಿ ನಾವು ಒಂದಷ್ಟು ವಿಡಿಯೋಗಳಲ್ಲಿ ನೋಡಿ ಕೇಳ್ತಾ ಇದ್ವಿ, ಅದನ್ನು ಪಾಲಿಸ್ತಾ ಇದ್ವಿ. ಈ ದಿನ ನೇರವಾಗಿ ನಿಮ್ಮ ಮಾತುಗಳನ್ನು ಕೇಳುವಂಥ ಅವಕಾಶ ಬೆಳ್ತಂಗಡಿಯ ಪಾಲಿಗೆ ದೊರಕಿ ಬಂದಿದೆ. ಧನ್ಯವಾದಗಳು ತಮ್ಮ ಆಗಮನಕ್ಕೆ ಅನ್ನುವಂತಹ ವಿನಂತಿ ಮಾತನ್ನ ಹೇಳ್ತಾ ಇದೀಗ ವೇದಿಕೆ ವೇಣು ಶರ್ಮಾ ಸರ್ ಇವರಿಗಾಗಿ. ಅದನ್ನು ರಂಜಿಸಿದ, ಮನಸ್ಸಿಗೆ ಮುಟ್ಟುವ ಮಾತನಾಡಿದ ರಮೇಶ್ ಅರವಿಂದ್ ಅವರಿಗೆ ನಮ್ಮೂರ ದೇವರು ಮಂಜುನಾಥನ ಒಂದು ಕಿರು ಕಾಣಿಕೆ. ಮುಳಿಯ ಕಡೆಯಿಂದ ಕೃಷ್ಣನಾರಾಯಣ ಅವರು ಮಂಜುನಾಥ ಇವರ ಗೋಲ್ಡ್ ಪ್ಲೇಟೆಡ್ ಇದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಅನನ್ಯ ಭಟ್ ಒಮ್ಮೆ ವೇದಿಕೆಗೆ ಬರಬೇಕು. ಸಣ್ಣ ಹುಡುಗಿ, ಒಳ್ಳೆ ಹಾಡ್ತಾಳೆ. ರಮೇಶ್ ಅರವಿಂದ್ ಪದ್ಯಗಳನ್ನು ಪುನಃ ಹಾಡ್ತಾಳೆ. ಈಗ ನಮ್ಮ ವಂದನಾರ್ಪಣೆ ಆದಮೇಲೆ ಇನ್ನೊಂದು 2 ಒಳ್ಳೆ ಪದ್ಯಗಳನ್ನು ಹಾಡ್ತಾರೆ. ರಮೇಶ್ ಅರವಿಂದಿಂದ ಎದೆ ತುಂಬಿ ಹಾಡಿದ್ದೇನು ನಮ್ಮ SP ಮತ್ತು ನಮ್ಮೆಲ್ಲರನ್ನ ಎದ್ದು ನಿಂತು ಹಾಗೆ ಮನಸ್ಸಿಗೆ ಮಾಡಿದ ಪ್ರಜ್ಞಾ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆ ಇರುತ್ತೆ ನಮ್ಮ ಬ್ರಾಂಚ್ ಮ್ಯಾನೇಜರ್ ಲೋಹಿತ್ ಅವರಿಂದ. ಒಂದು ಸಣ್ಣ ಅನೌನ್ಸ್ಮೆಂಟ್ ಅದರ ನಡುವಲ್ಲಿ ನಾನು ಹೇಳಿದೆ ಈಗಾಗಲೇ 11 ನಮ್ಮ ಸಂಬಂಧ ಹಾಗೆ ಯಾವಾಗಲೂ ಇರಲಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಪ್ರಕೃತಿಯ ಈಗಾಗಲೇ ಪ್ರಜ್ಞೆ ಹೇಳಿದೆ ಆಗಿದೆ. ಊಟ ವ್ಯವಸ್ಥೆ ಇದೆ. ರಮೇಶ್ ಅರವಿಂದ್ ಅವರಿಗೆ ಅರ್ಜೆಂಟ್ ಹೋಗಬೇಕಾಗಿದೆ. 12:15 ಆಯಿತು. 1 ಗಂಟೆ ತನಕ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಇಬ್ಬರು ನಿಮ್ಮನ್ನು ಶಿಸ್ತುಬದ್ಧವಾಗಿ ಇಲ್ಲಿ ಇಂಡಿವಿಜುವಲ್ ಫೋಟೋಗಿಂತ ಗ್ರೂಪ್ ಯಾರಾದಿದ್ದರೆ ಗ್ರೂಪ್ ಫೋಟೋ ತಗೊಳ್ಬೋದು. ಸರಿಯಾಗಿ 1 ಗಂಟೆಗೆ ಅವ್ರು ಹೋಗ್ತಾರೆ, ತಡ ಮಾಡಬಾರ್ದು ಅವರು. ಹಾಗೆ ಆಲ್ಮೋಸ್ಟ್ 40 ಮಿನಿಟ್ಸ್ ನಮ್ಮ ಜೊತೆ ಇರುತ್ತೆ. ಒಳ್ಳೆ ಸಂತೋಷದಲ್ಲಿ ಊಟ ಮಾಡಿ ಹೋಗಬೇಕು. ಕೊನೆಯ ಮಾತು ರಮೇಶ್ ಅರವಿಂದ್ ಸರ್ ಅವರ ಒಂದು ಚಿತ್ರವನ್ನು ಮಾಡಿ ಕಲಾವಿದರು ಸುನೀಲ್ ದೇವಾಡಿಗ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಬೆಳ್ತಂಗಡಿ ತಾಲೂಕಿನವರು ಸರ್. ತಮ್ಮ ಮೇಲಿನ ಅಪಾರ ಗೌರವದಿಂದ ಈ ಒಂದು ಕಾಣಿಕೆಯನ್ನು ತಮಗೆ ಕೊಡ್ತಾ ಇರುವಂಥದ್ದು ದಯವಿಟ್ಟು ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇದು ರಮೇಶ್ ಅರವಿಂದ್ ಸರ್ ಅವರ ಚಿತ್ರ ಕಲಾವಿದನ ಕೈಯಲ್ಲಿ ಅರಳಿರುವಂಥದ್ದು. ಬಹಳ ಕಾಲದಿಂದ ಯೋಚಿಸ್ತಾ ಇದ್ರು ಸರ್ ಈ ಚಿತ್ರವನ್ನು ತಮಗೆ ನೀಡಬೇಕು ಅಂತ. ಇವತ್ತು ಸುಯೋಗ ಒದಗಿ ಬಂದಿದೆ ಮುಳಿಯದ ಮೂಲಕ. ಆ ಫೋಟೋವನ್ನು ತಂದು ವೇದಿಕೆ ಮೇಲೆ ಅವರಿಗೆ ಹಸ್ತಾಂತರ ಮಾಡ್ತಾ ಇರುವಂಥದ್ದು, ಇದನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಿಕ್ ಆಗಿರುವಂಥ ಎಲ್ಲ ಫೋಟೋಗಳು ವೆಬ್ಸೈಟಲ್ಲಿ ಖಂಡಿತ ಸಿಗುತ್ತೆ. ತಾವೆಲ್ಲರೂ ಕೂಡ ವೆಬ್ಸೈಟ್ ಮೂಲಕ ಆ ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಲೋಹಿತ್ ಸರ್ ತಮ್ಮನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಸೇರಿರುವಂತಹ ಸಮಸ್ತರಿಗೆ ನಮಸ್ಕರಿಸುತ್ತಾ, ಆತ್ಮೀಯರೇ, ಈ ದಿನ ನಮ್ಮೆಲ್ಲರಿಗೂ ಸಂಭ್ರಮದ ದಿನ. ಚಂದನವನ ಕಂಡಂತಹ ನಟ ರಮೇಶ್ ಅರವಿಂದ್ ಸರ್ ಮೂಲಕ ನಮ್ಮ ಸಂಸ್ಥೆ ಹೊಸದಾಗಿ ನವೀಕರಣಗೊಂಡು ಶುಭಾರಂಭವಾಗಿದೆ. ತಮ್ಮ ಆಗಮನ ನಮ್ಮೆಲ್ಲರಿಗೂ ಹೆಮ್ಮೆಯ ಮತ್ತು ಖುಷಿಯ ವಿಷಯ. ಸರ್, ಮುಳಿಯ ಸಂಸ್ಥೆ ಕಡೆಯಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಮುಳಿಯ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಕೇಶವ ಪ್ರಸಾದ್ ಮುಳಿಯ ಸರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ ನೆಚ್ಚಿನ ಗ್ರಾಹಕ ಬಂಧುಗಳಿಗೆ ಮನದಾಳದ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸವಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಂತಹ ವೈಷ್ಣವಿ ಕ್ಯಾಟ್ರಿಂಗ್ ಹಾಗೂ ಅಚ್ಚುಕಟ್ಟಾಗಿ ಸಾಮಯಾನದ ವ್ಯವಸ್ಥೆಯನ್ನು ಮಾಡಿದಂತಹ ಕೋಟಿಜನ್ಯ ಸಾಮಯಾನದವರಿಗೂ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ
ಕಾರ್ಯಕ್ರಮಕ್ಕೆ ತನ್ನ ಹಾಡುಗಳ ಮೂಲಕ ಮನರಂಜಿಸಿದ ಅನನ್ಯ ಭಟ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಜೊತೆಗಿದ್ದ ಹುಲಿ ಕುಳಿತ ತಂಡ, ಫ್ರೆಂಡ್ಸ್ ಟೈಗರ್ ಸತೀಶ್ ಮಡಂತ್ಯಾರು ಹಾಗೂ ಮಹಾಕಾಲಿ ಕಲಾ ಸಮಿತಿ ಪುಣಚ ಚೆಂಡೆ ಕಲಾವಿದರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಸೇರಿರುವ ಸಮಸ್ತ ಬೆಳ್ತಂಗಡಿ ಜನತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮನದಾಳದ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಸಾಮಾನ್ಯವಾಗಿ ರಮೇಶ್ ಅರವಿಂದ್ ಸರ್ ಅವರು ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾದ್ರೂ ಒಂದು ವಿಭಿನ್ನತೆ ಇರುತ್ತೆ ಸರ್. ಮುಳ್ಯದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಸರ್? ಹೌದು, ನೀವು ಹೇಳೋ ಥರ ಅದು ವಿಭಿನ್ನತೆ ಅನ್ನೋದಕ್ಕಿಂತ ನನ್ನ ಮತ್ತು ಅವರ ನಂಬಿಕೆಗಳು, ನನ್ನ ಮತ್ತು ಆ ಬ್ರ್ಯಾಂಡಿನ ಮೌಲ್ಯಗಳು ಒಂದೇ ಥರ ಇರಬೇಕು. ಇಲ್ಲಾಂದ್ರೆ ಬ್ರ್ಯಾಂಡ್ ಫಿಟ್ ಅಂತ ಹೇಳ್ತೀವಿ ನಾವು. ಅಂದರೆ ಕೆಲವು ಪ್ರಾಡಕ್ಟನ್ನ ನಾನು ಅಡ್ವರ್ಟೈಸ್ ಮಾಡಿದ್ರು ನನಗೂ ವರ್ಕೌಟ್ ಆಗಲ್ಲ, ಅವ್ರಿಗೂ ವರ್ಕೌಟ್ ಆಗಲ್ಲ. ಆದರೆ ಇವ್ರು ನಂಬುವಂಥ ಇವ್ರು ಹೇಳ್ತಾರೆ ನಮ್ಮ ಬೇರುಗಳು ಮರ್ಯಾದೆ ಕೊಡ್ತಾರೆ. ನನಗೂ ನಮ್ಮ ಬೇರುಗಳು ನಮ್ಮ ಥರ ಅಂತ ಒಂದಿದೆ, ಅದಕ್ಕೆ ನಾವು ಸರಿ ಯಾವಾಗಲೂ ಅದನ್ನು ಬಿಡ್ಕೊಡ್ಲೇಬಾರದು ನಾವು. ನೀವು ಹಾರಿ ಇಂಟರ್ನ್ಯಾಷನಲ್ ಹೋಗಿ ಪ್ರಪಂಚ ಎಲ್ಲ ಸುತ್ತಿ ಎಲ್ಲ ಮಾಡಿ ನೀವು, ಆದರೆ ನಮ್ಮ ಥರ ಅಂತಿದೆಯಲ್ಲ, ನಮ್ಮ ಕತೆಗಳು, ನಮ್ಮ ಭಾಷೆ, ನಮ್ಮ ಮಣ್ಣು, ನಮ್ಮ ನದಿಗಳು, ಅದ್ರ ಬಗ್ಗೆ ನನಗೆ ವಿಪರೀತ ಒಲವು. ಅದು ಅವ್ರಿಗೂ ಇದೆ. ಅದು ನನಗೆ ಬಹಳ ಆಕರ್ಷಣೆ ಆಯಿತು. ಎರಡನೇದು, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಖುಷಿಯಾಗಿರಿ, ಕೊರಗಬೇಡಿ. ಕೊರಗ್ತಾ ಏನು ಕೆಲಸನೂ ಮಾಡಬೇಡಿ. ಒಂದು ಕೆಲಸ ಮಾಡೋಕ್ಕೆ ಇಷ್ಟ ಆದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಬಟ್ ಕೆಲಸ ಒಪ್ಕೊಂಡ್ಮೇಲೆ ಖುಷಿಯಿಂದ ಮಾಡಿ ಅಂತ. ಸದಾ ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ, ಅವರು ಸದಾ ಸಂತೋಷಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದೆಲ್ಲ ಮ್ಯಾಚ್ ಆಯಿತು. ಆ್ಯಂಡ್ ದೇರ್ ವರ್ಕಿಂಗ್ ಸ್ಟೈಲ್, ಅವ್ರು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಆರ್ಗನೈಸ್ಡ್ ಆಗಿ ಮಾಡ್ತಿದ್ದಾರೆ, ಬಿಸ್ನೆಸ್ನ ಎಥಿಕಲ್ ಆಗಿ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ, ಲಾಭ ಅನ್ನೋದು ನ್ಯಾಯಯುತವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲ ನಂಬಿಕೆಗಳು ಮ್ಯಾಚ್ ಆಯಿತು, ಅದು ಮುಖ್ಯ. ಮುಳ್ಯದಲ್ಲಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಸರ್, ನಿಮ್ಗೆ ಯಾವ್ದು ಗೋಲ್ಡ್ ಇಷ್ಟ ಆಯಿತು? ನೋಡಿ, ಇದೆಲ್ಲ ಮುಳಿಯ ಕೊಡಿ. ಸೊ ಹಾಗಾಗಿ ಅವರು ಒಂದು ಕಡ ಮಾಡಿದ್ದಾರೆ, ರಮೇಶ್ ಅರವಿಂದ್ ಕಡ ಅಂತ. ಅಂದ್ರೆ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಆ ಕಡವನ್ನ ಹಾಕೊಂಡ್ರೆ ನೀವು ಸಂತೋಷವಾಗಿರ್ತೀರಾ ಅನ್ನೋ ತರ ಒಂದು ಹೊಸ ಡಿಸೈನ್ ಮಾಡಿದ್ದಾರೆ, ಅದು ಇಷ್ಟ ಆಯ್ತು. ಮತ್ತೆ ಮುಳಿಯ ಪರಂಪರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೀವು ನಂಬೋದಿಲ್ಲ, ಇಲ್ಲಿ ಒಂದು ಫೋಟೋಗ್ರಾಫ್ ತೋರಿಸಿದ್ರು, 10x10 10 ಅಡಿ 10 ಅಡಿ ಶುರು ಆಗಿದ್ದ ಕತೆ ಇದು. ಇವತ್ತು 20,000 ಅಡಿ ಶೋರೂಮ್ ಇದೆ. ಹೇಗೆ ಸಾಧ್ಯ? ಅದೇ ಎಲ್ಲಾ ಕತೆಗಳು ಶುರು ಆಗೋದು ಅದೇ ತರ. ನೀವು ತಲಕಾರಿ ನೋಡಿದ್ರೆ ನದಿ ಶುರು ಆಗೋದು ಇಷ್ಟು, ಅದು ಬೃಹತ್ ನದಿಯಾಗಿ ಸಮುದ್ರ ಹೋದಾಗ ಅಷ್ಟು ದೊಡ್ಡದಾಗಿರುತ್ತೆ. ಅದೇ ತರ ನೀವು ಮಾಡುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ 10x10 ಅಲ್ಲಿ ಶುರುವಾದಂತ ಒಂದು ಕತೆ 20,000 ಸ್ಕ್ವೇರ್ ಫೀಟ್ ಆಗುತ್ತೆ ಅನ್ನೋರು ಪ್ರೂಫೇ ಅದು. ನಿಮ್ದೊಂದು ಸಾಂಗ್ ಇದೆ ಸರ್, ಈ ಸುಂದರ ಬೆಳದಿಂಗಳು, ಅದೊಂದು ಲೈನ್ ಹೇಳಿ ಸರ್ ನಮಿಗೋಸ್ಕರ. ಒಂದು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ. ಥ್ಯಾಂಕ್ ಯು ಸರ್. ಓಕೆ.